ಇಂಥ ಒಂದು ಮುದ್ದಾದ ಚಾಲನೆ ಈ ವೇದಿಕೆಯಲ್ಲಿ ಸಿಕ್ಕಿದೆ ನಮಗೆ. ಜಸ್ಟ್ ಮ್ಯಾರಿಡ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರೀ 39 ಸೆಕೆಂಡ್ಗೆ ನಾನು ಇಲ್ಲಿ ಬರ್ತೀನಿ ಅಷ್ಟೇ. ಆಮೇಲೆ ಓ, ನಾನು ಈ ಸೈಡ್ ಬಂದ್ರೆ ಹಂಗೆ. ಅಯ್ಯೋ ಬೇಡ ಬೇಡ ಬೇಡ, ಖಂಡಿತ ಆಗ್ಬೋದು ಸರ್. ಇಲ್ಲ, ನಿಮ್ಮ ಥ್ಯಾಂಕ್ ಯು ಸೋ ಮಚ್. ಈ ಮುದ್ದಾದ ಜೀವನ, ಈ ಅಂದ್ರೆ ಒಂದು ಜೋಡಿಯಾಗಿ ಗಂಡ ಹೆಂಡತಿಯಾಗಿ ಹಾಲು ಜೇನಿನಂತ ಬಾಳ್ವೆ ನಡೆಸಿ ಈ 39 ಇಯರ್ಸ್ನ ಸಕ್ಸಸ್ ಸ್ಟೋರಿಗೆ ರಹಸ್ಯ ಏನು ಸರ್? ಒಂದು ಟಿಪ್ ಹೇಳೋದಾದ್ರೆ? ರಹಸ್ಯ ಹೇಳೋದಕ್ಕೆ ಏನಿದೆ, ಜಗಳಾಡ್ತೀವಿ, ಕಿತ್ತಾಡ್ತೀವಿ, ತಿರ್ಗಿ ನಾನೇ ಹಿಂದೆ ಹೋಗ್ತಾ ಇರ್ತೀನಿ. ಮುಖದ್ರ ಹಿಂದೆ ಹಾಡಿದೆ ಇವರಂತೂ ಬಗ್ಗದೇ ಇಲ್ಲ, ನಾವೇ ಅವಕಾಶ ಮಾಡ್ಕೊಡ್ತೀನಿ ಅಂದಾಗ ಅವ್ರು ಬರ್ತಾರೆ ಅಷ್ಟೇ. ಅದು ನವರಾತ್ರಿ ಸಮಯ ಅಲ್ವಾ ಸರ್? ಅವ್ರು ಒಂಥರ ದುರ್ಗಾಂಬೆ ತರ ಇರ್ತಾರೆ, ನೀವು ಹುಲಿ ತರ ಅಲ್ಲಿ. ನನಗೆ 21, ಅವಳಿಗೆ 18 ವರ್ಷ ಇದ್ದಾಗ ತಾಕೊಂಡ್ಬಂದ್ಬಿಟ್ಟೆ. ಭಾಳ ಕಷ್ಟಪಟ್ಟೆ. 8 ಜನ ಮಾವದಿರು ಹೊಡೆಯಕ್ಕೆ ಬಂದಿದ್ರು. ನಮ್ದು ಭದ್ರಾವತಿ ಸ್ಟೈಲು ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ದಿವಸ ಬಾರಾಗಲಿ ಎಲ್ಲ ನಮ್ಮ ಹುಡುಗಿ ನಮ್ಮ ಫ್ರೆಂಡ್ ಮನೇಲಿ ಕರ್ಕೊಂಡೋಗಿ ಇಟ್ಬಿಟ್ಟಿದೆ. ಎಲ್ಲ ನನಗೇನು ಗೊತ್ತು, ಅಲ್ಲೇ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿಬಿಟ್ಟಿದೆ. ಎಲ್ಲೋ ಅಂತ ಹೊಡೆಯಕ್ಕೆ ಬರ್ತಿದ್ರು ಎಲ್ಲರೂ. 7 ಜನ ಮಾವದಿರು. ನಾನು ನೋಡ, ನೀವು 7 ಜನ ಹೊಡೆಯೋದೇನು ನನಗೆ ದೊಡ್ಡ ವಿಷಯ ಅಲ್ಲ. 7 ಜನ ಹೊಡೆಯೋಷ್ಟಲ್ಲಿ ನಿಮ್ಮ ಒಬ್ಬರು ಯಾರು ತೆಗಿತೀನಿ ನಾನು ಭದ್ರಾವತಿ ಅಂತ ನನಗೆ ಏನೋ ಸಾಕು ತೆಗಿಯಂಗೆ. ಬೇಡ ಕಣೋ ಬೇಡ, ಅವ್ನು ಮನೇಲಿ ಕಣೋ ಚುಚ್ಬಿಡ್ತಾನೆ, ಬೇಡ 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 ಬಿಡು ಅಂದ್ಬಿಟ್ಟು ಹಂಗೆ ತಾಕೊಂಬಂದಿದ್ದೀವಿ. ನಾವು ಒಂದು ಸ್ಟೋರಿ ಮೇ ಕ್ಲಾರಿಟಿ, ಅಲ್ಲಿ ಚಾಕು ಇತ್ತ ಸರ್? ಇಲ್ಲ, ಸುಮ್ಮನೆ ಆಕ್ಷನ್ ಮಾಡಿ. ಬಟ್ ನಿಜವಾಗ್ಲೂ ಈ ಕ್ಯೂಟ್ ಆಗಿರೋ ಫೇಸು ಹಿಂದೆ 39 ವರ್ಷಗಳ ಹಿಂದೆ ಈ ತರ ಒಂದು ಪೌರುಷ, ಈ ತರ ಒಂದು ಸ್ಟೈಲ್ ತೋರಿಸಿದ್ರು ಅಂದ್ರೆ ನಂಬಕ್ಕೆ ಆಗಲ್ಲ. ಮೇಡಮ್, ಏನ್ ಬಹಳ ಇಷ್ಟ ಆಗಿತ್ತು ಸರ್ ಅಲ್ಲಿ ಮನೆ ಬಿಟ್ಟು ಓಡೋಗಿ ಬರೋದಕ್ಕೆ? ಏನಂದ್ರೆ ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಇನ್ನೊಂದು ನಮ್ಮ ತಾಯಿಯವರ ಶಿಷ್ಯನಾಗಿದ್ರು. ಇನ್ನೊಂದು, ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ನಾನು ಮ್ಯೂಸಿಕ್ ಆದ್ಮೇಲೆ ಹುಟ್ಟಿದ್ದು, ಹಾಗಾಗಿ ಅವ್ರನ್ನ ಇಷ್ಟಪಟ್ಟೆ. ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಆ ಗೊತ್ತಿಲ್ಲದೇ ಇರೋ ವಯಸ್ಸಲ್ಲೇ ಅವ್ರ ಜೊತೆ ಬಂದೆ, ಬಾಳ್ವೆ ನಡೆಸಿದೆ. ಅಜಿನಿಷನ್ ಅಂತ ಮಗ ಹುಟ್ಟಿ ನನಗೆ ಇವತ್ತು ಒಳ್ಳೆ ಗೌರವ, ಕೀರ್ತಿ, ಯಶಸ್ಸು ಎಲ್ಲ ಅಜಿನಿಷಿಂದ ನನಗೆ ಸಿಕ್ಕಿದೆ. ನಾನೇನೇ ಸಾಧಿಸ್ಬೇಕು ಅಂತಿದ್ನೋ ಎಲ್ಲ ಅವ್ನು ಸಾಧಿಸಿದ್ದಾನೆ ಅಷ್ಟೇ. ಅವನ ಮಗನ ಹುಟ್ಟಿದ್ದು ನನ್ನ ತುಂಬ ದೊಡ್ಡ ಭಾಗ್ಯ ಅಷ್ಟೇ. ಅಜನೀಶ್ನ ನಾನು ಡಾಕ್ಟ್ರು ಮಾಡ್ಬೋದಿತ್ತು, ಇಂಜಿನಿಯರು ಮಾಡ್ಬೋದಿತ್ತು. ಹೊಡೆದು ಭಯಂಕರ ಕ್ರಿಕೆಟರ್ ಅವನು. ಒಂದ್ಸಲ ಅವ್ನು ಕ್ರಿಕೆಟ್ ಕಿಟ್ಟೆಲ್ಲ ಬೆಂಕಿಗೆ ಹಾಕ್ಬಿಟ್ಟೆ. ನೀನು ಓದಿದ್ರು ಪರವಾಗಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದೀನಿ ಅವ್ರಿಗೆ. ಲೋಕನಾಥ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಕಾರಣ ಇವರಿಂದ ಇದು ಇಡೀ ಭಾರತವೇ ಹೆಮ್ಮೆ ಪಡುವಂತಹ ಸಂಗೀತ ನಿರ್ದೇಶಕ ಸಿಕ್ಕಿದ್ದಾರೆ. ಅಜನೀಶ್ ಲೋಕನಾಥ್ ಅವರು ಸಿಕ್ಕಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಥ್ಯಾಂಕ್ ಯು ಸರ್. ಎಲ್ಲ ವಿಷಯದಲ್ಲೂ ನೀವು ಹಠ ಮಾಡಿದ್ದೀರಾ ಅಂತ ಗೊತ್ತಾಯ್ತು, ಮದುವೆ ವಿಷಯಕ್ಕೂ, ಮಗನ ಕರಿಯರ್ ವಿಷಯಕ್ಕೂ. ಸೊ ನಿಮ್ಮ ಹಾಗೂ ವೀಣಾ ಮೇಡಮ್ ಅವರ ಬಾಳು ಹೀಗೇ ಚಂದವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಎಲ್ಲರೂ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಸಂಸಾರಕ್ಕೆ 12 ಸೂತ್ರಗಳು ಅನ್ನೋ ಅಮ್ಮ ಅಪ್ಪ ಏನಾದ್ರು ಕೊಟ್ಟಿದಾರ? ಪುಸ್ತಕ, ಟಿಪ್ಸು? ಬನ್ನಿ. ಕೊಟ್ಟಿದಾರ? Just married for 1 month. Then one tip ಕೊಟ್ಟಿಲ್ವಾ?
always agree to whatever she says. ಯಾರು ಈ ಟಿಪ್ ಕೊಟ್ಟಿದ್ದಾರೋ ಬೆಸ್ಟ್ ಟಿಪ್ ಕೊಟ್ಟಿದ್ದಾರೆ, ಇದನ್ನ ಮೀರಿಸೋ ಟಿಪ್ಪೇ ಇಲ್ಲ ಸರ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅವ್ರು ಎಸ್ ಹೇಳೋ ಹಾಗೆ ಯಾವಾಗಲೂ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನಮ್ಮ ತರುಣ್ ಹಾಗೂ ಅಶ್ವಥ್ ಅವರು, ಈ ಇಬ್ಬರು ಜೋಡಿಗಳಿಗೆ ಧನ್ಯವಾದವನ್ನು ತಿಳಿಸ್ತಾ ನಮ್ಮ ಈ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಜಸ್ಟ್ ಮ್ಯಾರಿಡ್ ಆಗಲೇ ಹೇಳಿದಂಗೆ ಬಹಳ ವಿಶೇಷವಾಗಿರುವಂತಹ ಸಿನಿಮಾ. ಕಾರಣ 20 ವರ್ಷಗಳ ಹಿಂದೆ ಒಬ್ಬರು ಬೆಂಗಳೂರಲ್ಲಿ ಸಂಗೀತ ನಿರ್ದೇಶಕ ಆಗಬೇಕು ಅಂತ ಕನಸು ಕಾಣ್ತಾ ಪ್ರೋಗ್ರಾಮರ್ ಆಗಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ಅಲಿತಾ ಇರ್ತಾರೆ. ನಾನು ಕೆಲಸ ಮಾಡ್ತೀನಿ ಸರ್, ಹಿಂಗೆ ಮಾಡ್ತೀನಿ, ಇಷ್ಟು ಚೆನ್ನಾಗಿ ನಾನು ಕ್ವಾಲಿಟಿ ಕೊಡ್ತೀನಿ, ಕೆಪಾಸಿಟಿ ಇದೆ ಅಂತ. ಬಟ್ ಹಾರ್ಡ್ ವರ್ಕ್, ಪ್ಯಾಷನ್, ಟ್ಯಾಲೆಂಟ್ ಹಾಗೂ ಒಂದು ಸ್ವಲ್ಪ ಲಕ್ ಜೊತೆಗಿದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಈ ವ್ಯಕ್ತಿ ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಶಿಶಿರ ಸಿನಿಮಾದಿಂದ ಇಲ್ಲಿ ತನಕ ಕಿರಿಕ್ ಪಾರ್ಟಿ ಆಗಿರ್ಬೋದು, ಬೆಲ್ ಬಾಟಮ್ ಆಗಿರ್ಬೋದು, ನಾ ಕಾಂತಾರ ಆಗಿರ್ಬೋದು, UNI ಆಗಿರ್ಬೋದು, ಪ್ರತಿಯೊಂದು ಸಿನಿಮಾ ಹೆಸರು ಹೇಳ್ತಾ ಹೋದ್ರೆ ಯಾವ್ಯಾವ ದೊಡ್ಡ ದೊಡ್ಡ ಹೆಸರುಗಳು ಕಾಣಿಸುತ್ತೋ ಅಲ್ಲೆಲ್ಲ ಇವರ ಹೆಸರು ಜೋಡಣೆ ಆಗಿರುತ್ತೆ. ಅವರೇ ನಮ್ಮ ಹೆಮ್ಮೆಯ ಅಜ್ನೀಶ್ ಲೋಕನಾಥ್ ಅವರು. ಇವತ್ತು ನಮ್ಮ ಈ ಕನ್ನಡದ ಸಂಗೀತ ನಿರ್ದೇಶಕ ಕನ್ನಡಕ್ಕಷ್ಟೇ ಸೀಮಿತ ಆಗದೆ ಭಾರತದಾದ್ಯಂತ ತಮಿಳಲ್ಲಾಗಿರ್ಬೋದು, ತೆಲುಗುವಲ್ಲಾಗಿರ್ಬೋದು, ಹಿಂದಿಯಲ್ಲಾಗಿರ್ಬೋದು ಸಂಗೀತದ ಕಂಪನ್ನ ಹರಿಸ್ತಾ ಇದ್ದಾರೆ, ಪಸರಿಸ್ತಾ ಇದ್ದಾರೆ. ಸೊ ಅವರು ಕನಸು ಕಂಡು ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು, ABBS ಸ್ಟುಡಿಯೋಸ್ ಅಂತ ಪ್ರಾರಂಭ ಮಾಡಿದಾಗ ಅದಕ್ಕೆ ಸಾಥ್ ಕೊಟ್ಟು ಜೊತೆಯಾಗಿ ನಿಂತವರು ಮತ್ತೊಬ್ರು ಸಂಗೀತ ನಿರ್ದೇಶಕಿಯೂ ಹೌದು, ಗಾಯಕಿಯೂ ಹೌದು, ಬಾಬಿ ಅವರು. ಇವರಿಬ್ರು ಸುಮಾರು 2006ರಲ್ಲಿ ಕಂಡ ಕನಸು ಈಗ ನನಸಾಗಿ ಜಸ್ಟ್ ಮ್ಯಾರಿಡ್ ಆಗಿದೆ. ಸೊ ಈ ಸಿನಿಮಾದ ಟೀಸರ್ ಲಾಂಚ್ ಮಾಡಬೇಕು, ಇಷ್ಟು ಸ್ಪೆಷಲ್ ಸಿನಿಮಾ, ಇಷ್ಟು ಕನಸನ್ನ ಕಂಡಂತ ಸಿನಿಮಾ ಅಂದಾಗ ಯಾರು ಬರಬೇಕು ಲಾಂಚ್ ಮಾಡೋದಕ್ಕೆ ಅಂದಾಗ ನಮ್ಮ ದಕ್ಷಿಣ ಭಾರತದ ಹೆಮ್ಮೆಯ 3 ನಿರ್ದೇಶಕರು. ಒಬ್ಬರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಕ್ರಿಯೇಟಿವ್ ಆಗಿ ಹೀಗೂ ಯೋಚನೆ ಮಾಡಬಹುದು, ತಲೆನಲ್ಲಿ ಹುಳ ಬಿಡೋದು ಅಂತಾರಲ್ಲ, ಆ ಕ್ಯಾಪ್ಷನ್ಗೆ ಓಂಕಾರ ಹಾಕಿದಂತ ನಿರ್ದೇಶಕ. ಎಲ್ಲ ರೀತಿಯ ಸಬ್ಜೆಕ್ಟ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಜೊತೆಗೆ ಮೆಸೇಜ್ ಅನ್ನ ಕನ್ವೆ ಮಾಡೋದ್ರಲ್ಲಿ A to Z ಎಲ್ಲ ರೀತಿಯ ಡಿಗ್ರಿಗಳನ್ನು ಓದ್ಬಿಟ್ಟಿದ್ದಾರೆ ಅವರು. ಪ್ರತಿ ಸಿನಿಮಾದಲ್ಲೂ ನಮ್ಮೆಲ್ರಿಗೂ ಮನೋರಂಜನೆ ಜೊತೆಗೆ ಒಂದು ತಲೆ ಯೋಚನೆ ಮಾಡುವಂತಹ ಒಂದು ಚಿಕ್ಕ ಕ್ರಿಮಿ, ಒಳ್ಳೆ ಕ್ರಿಮಿನ ಕೊಡುವಂಥ ರಾಕ್ಷಸ ನಿರ್ದೇಶಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಪೇಂದ್ರ ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಈಗ ಒಂದು ಚಿಕ್ಕದಾಗಿರುವಂಥ AV ಬಂದರೆ ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಹ್ಯಾಪಿ ಶಕ್ತಿ ಸಿಕ್ಕಾಗೆ, ಜಸ್ಟ್ ಮ್ಯಾರಿಡ್ಗೆ ಒಂದು ಸಂಪೂರ್ಣವಾದ ಆಶೀರ್ವಾದ ಸಿಕ್ಕಿದಾಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇನ್ನು ಮತ್ತೊಬ್ಬರು ನಿರ್ದೇಶಕರು, ಕನ್ನಡ ಆಯಿತು, ಸ್ವಲ್ಪ ಪಕ್ಕದಲ್ಲಿ ಹೋದರೆ ತೆಲುಗಿನಿಂದ ಯಾರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬಹುದು ಅಂತ ಯೋಚನೆ ಮಾಡಿದಾಗ ಬಂದಂಥ ಹೆಸರು, ನಿರ್ದೇಶನದ ಲೋಕದಲ್ಲಿ ಒಂದು ರೊಮ್ಯಾಂಟಿಕ್ ಹಾಗೂ ಆಕ್ಷನ್ ವಿಚಾರದಲ್ಲಿ ಒಂದು ಕ್ರೇಜನ್ನು ಸೃಷ್ಟಿ ಮಾಡಿದಂಥ ನಿರ್ದೇಶಕ. 2018ರಲ್ಲಿ ರಿಲೀಸ್ ಆದಂಥ RX100 ಸಿನಿಮಾದ ನಿರ್ದೇಶನದ ಮೂಲಕ ಪ್ರತಿ ಯುವಕರ ಮನಸ್ಸಲ್ಲಿ ಒಂದು ಹಾರ್ಟನ್ನು ಮೂಡಿಸಿದಂಥ ನಿರ್ದೇಶಕರು. ಅವ್ರದ್ದೊಂದು ಚಿಕ್ಕ ನಿಮ್ಮ ಮುಂದೆ ಆಮೇಲೆ ವೆಲ್ಕಮ್ ಮಾಡೋಣ. ನಾವು ಬಿಡುಗಡೆ ಮಾಡ್ತಿರೋದು ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ ಸರ್, ಮಹಾರಾಜನಂತಲೇ ರಾಜಿಸ್ತಾ ಇರುವಂಥ ನಿತಿನ್ ಸರ್ ಹಾಗೂ ಅಜಯ್ ಸರ್, 3 ವೇದಿಕೆ ಮೇಲೆ. ವಾಟ್ ಎ ಮೊಮೆಂಟ್. ಇದು ನೋಡ್ತಾ ಇದ್ರೆ ಉಪ್ಪಿ ಸರ್ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತಿದ್ರಲ್ಲ, ಹಾಗೆ ಗಾಡ್ ಜ್ಞಾಪಕ ಬಂದ್ಬಿಟ್ಟು ಇವರೇ ತ್ರಿಮೂರ್ತಿಗಳ ತರ ಕಾಣಿಸ್ತಾ ಇದ್ದಾರೆ. ಅಂಥ ಪವರ್ಫುಲ್ ನಿರ್ದೇಶಕರು ಜೊತೆಯಾಗಿ ಈ ವೇದಿಕೆಯಲ್ಲಿ ಜಸ್ಟ್ ಮ್ಯಾರಿಡ್ ಟೀಸರ್ ಲಾಂಚ್ ಮಾಡಲಿದ್ದಾರೆ. ಬಾಬಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ.
ಟೀಸರ್ ಲಾಂಚ್ ಆದಮೇಲೆ ಚಿತ್ರತಂಡ ಕಲಾವಿದರು ತಂತ್ರಜ್ಞರು ಕೂಡ ವೇದಿಕೆ ಮೇಲೆ ಬರ್ತಾರೆ. ಸೊ ನೀವು ಮೂವರು ಸೇರಿ ಲಾಂಚ್ ಹೇಳಿದ್ರೆ ನಿಮ್ಮ ಶುಭಾಶಯದ ಜೊತೆಗೆ ಇಂದು ನಮ್ಮ ಜಸ್ಟ್ ಮ್ಯಾರಿಡ್ ಸಿನಿಮಾದ ಟೀಸರ್ ಲಾಂಚ್ ಆಗುತ್ತೆ. ಜಸ್ಟ್ ಮ್ಯಾರಿಡ್ ಯಾವ ಪ್ರೊಡಕ್ಷನ್ ಇದು? ABBS ಅಬ್ಬಾಸ್ ಪ್ರೊಡಕ್ಷನ್. ಜಸ್ಟ್ ಮ್ಯಾರಿಡ್ ಟೀಸರ್ Launch it. And I got sure it's ಜೋರಾಗಿ ಬರೋದಕ್ಕೆ ಶುರು ಆಗುತ್ತೆ. ಸೊ ಒಂದು ಚಿಕ್ಕ ಗ್ಲಿಮ್ಸ್ ಟೀಸರ್ ನಿಮ್ಮ ಮುಂದೆ ಜಸ್ಟ್ ಮ್ಯಾರಿಡ್ ಸಿನಿಮಾದ ಕಡೆಯಿಂದ. ಸೊ ಟೀಸರ್ ಅನ್ನ ಬಿಡುಗಡೆ ಮಾಡಿಕೊಟ್ಟಂತಹ ಮೂವರು ಅತಿಥಿಯನ್ನ ಮತ್ತೊಮ್ಮೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಉಪ್ಪಿ ಸರ್, ನಿತಿನ್ ಸರ್, ಅಜಯ್ ಸರ್. ಈ ಮೂವರು ಹೇಗಿದ್ದಾರೆ ಇವತ್ತು ನಮ್ಗೆ ಅಂದ್ರೆ ಈ ವೇದಿಕೆಯಲ್ಲಿ ಒಬ್ರು ಬ್ರೈನ್ಗೆ ಕೈ ಹಾಕುವಂತ ಡೈರೆಕ್ಟರ್ ನಮ್ಮ ಉಪ್ಪಿ ಸರ್, ಇನ್ನೊಬ್ರು ಲವ್ ಸ್ಟೋರಿಯನ್ನ ಕೊಟ್ಟು ಹಾರ್ಟ್ಗೆ ಕೈ ಹಾಕುವಂತ ಡೈರೆಕ್ಟರ್, ಮತ್ತೊಬ್ರು ಮಹಾರಾಜ ಅಂತ ಸಿನಿಮಾ ಸೋಲ್ನೇ ಟಚ್ ಮಾಡುವಂಥ ಡೈರೆಕ್ಟರ್. ಸೊ ಇಂಥ ಒಂದು ವಿಶೇಷವಾದ ಕಾಂಬಿನೇಷನ್ ಇವರು ಮೂರು ಸೇರಿ ಜಸ್ಟ್ ಮ್ಯಾರಿಡ್ ಸಿನಿಮಾ ಟೀಸರ್ ಲಾಂಚ್ ಮಾಡಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಟೀಸರ್ ನೋಡಿದ್ರಿ, ಚಿತ್ರತಂಡಕ್ಕೆ ನಿಮ್ಮ ಶುಭಾಶಯದ ನುಡಿ ಕೇಳೋದಕ್ಕೆ ಇಷ್ಟಪಡ್ತೀರಿ ಸರ್, ಪ್ಲೀಸ್. okay. Teaser is very nice, and she showed me different trailer few months ago, right, man? That also nice. It's also nice. Okay, you gonna show me another thing? Okay, thank you. And before that, so I love you so much. I got shivering before you were. You're a great director, great actor. And you're a great human being, and she told a lot of things about you, how you treat them in Budapest. They share a lot of things about you, sir. That's why I love you so much, sir. Okay. And I wish all the best to the entire team. I know the script before. She told me 2017, I think, right? Pure Lights. It's very, very interesting line, and I thought it's rom-com. Is it right? And it's she has included something crime material also now. It's very nice, and you can't believe that from past 6 months, whenever I'm having coffee in my home, this movie came in my mind because she gave me coffee bar, and I thought whenever having coffee, I do just my the sticker, and I thought when you go to this movie, when we hit the screen, okay, today will happen. And thank you so much, and sorry for my English. I can't speak English very well. Even I can't speak Tamil also. Okay, thank you all, and love you. This is the first time I meet. Love you. Thanks. All the very best. ಸರ್, ಜಸ್ಟ್ ಲೈಕ್ ಯು ಮೂವೀಸ್, ಹೇಗೆ ನಿಮ್ಮ ಮೂವೀಸ್ ಹಾರ್ಟ್ ಟಚ್ ಆಗುತ್ತೋ ನಿಮ್ಮ ಮಾತು ಭಾಷೆ ಹೇಗೆ ಇದ್ರೂ ಕೂಡ ಯೋರ್ ಇಂಟೆನ್ಷನ್, ಯೋರ್ ಲವ್ ಆ್ಯಂಡ್ ಅಡ್ಮಿರೇಷನ್ ಫಾರ್ ಅಸ್, ಅಂದರೆ ಕನ್ನಡ ಸಿನಿಮಾ ಮೇಲೆ ನಿಮಗಿರೋ ಪ್ರೀತಿ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. హాయ్ అందరికీ, నా పేరు అజయ్ గోపతి. నాకు కన్నడ రాదు, సారీ. ఫస్ట్ ఆఫ్ ఆల్ నాకు ఎంత హ్యాపీగా ఉందంటే, నేను 10 years ఉన్నప్పుడు మా విలేజ్లో ఒక పిల్లల డ్యాన్స్లో నేను ఒక పర్ఫామ్ చేసా ఒక సాంగ్. ఏ సాంగ్ తెలుసు అది? నా గుండె పగిలింది 10 ముక్కలయ్యింది, ప్రతి ముక్కలో నువ్వే ప్రియా, నువ్వులేని నా బ్రతుకు వడిగొట్టిన దీపంలా కొండెక్కిపోతుంది మళ్ళా. ఎంత ఇన్స్పైర్ చేసిన మూవీస్ తీశారంటే ఉప్పి సార్, చాలా ఎమోషనల్ ఫీల్ అవుతున్నా. నా ఆఫీస్లో ఓం ఫోటో ఫ్రేమ్ ఉన్నది, రజనీష్ తెలుసు. ఓం కానివ్వండి, ఏ కానివ్వండి, ఉపేంద్ర మూవీ కానివ్వండి, అవి ఈ రోజు రిలీజ్ అయితే 1000 crore సినిమాలు, అవి 1000 CR సినిమాలు సార్. మీరు అంటే నెక్స్ట్ లెవెల్ కాదు, ఆలోచించడానికి కూడా
అంటే మీకు అర్థమవుతుందో లేదో తెలియదు, నా ఎమోషన్ నాకు అర్థమవుతుంది, ఉప్పిసారికి అర్థమవుతుంది చాలు. అంటే ఆలోచించడానికి కూడా భయపడే రోజు 90sలో ఈయన ఎక్స్పెరిమెంట్లు ఎప్పుడో తీసేసి ఆయన నాట్ ఓన్లీ కన్నడ డైరెక్టర్, నాట్ ఓన్లీ కన్నడ యాక్టర్, ఆయన సౌత్ ఇండియన్ డైరెక్టర్, సౌత్ ఇండియన్ యాక్టర్. ఆయన సినిమాలు అక్కడ మేము చూసి 10 years ఉన్నప్పుడు ఒక పిల్లాడు నా RX100లో ఓం తాలూకు ఛాయలు చాలా ఉంటాయి, నన్ను అంతలా ఇన్స్పైర్ చేసింది ఓం సినిమా. అసలు అంటే చాలా థ్యాంక్ యూ సార్, థ్యాంక్ యూ వెరీ మచ్ సార్. మాలాంటి వాళ్ళు చాలామంది ఇన్స్పైర్ చేసినందుకు, మేమందరం డైరెక్టర్లు అవ్వడానికి మీలాంటి వాళ్ళు చాలామంది కారణం. థ్యాంక్ యూ సార్. నేను పెద్ద ఫ్యాన్ సార్. నేను RX100లో ఒక ట్రాక్ ఉంటుంది, అది లెంత్లో తీసాము. ఒక చిన్న డోన్ పెట్టి, అంటే ఒక పొట్టిగా ఉండే ఒక అతనికి మీ ఉపేంద్ర స్టైల్లో డ్రెస్ చేసి, అతని పేరు ఉప్పి, విలేజ్లో తిరుగుతూ ఉంటాడు అనమాట ఉప్పి. అతను ఎవరి మాట విన్నాడు. సో దట్ అంటే అంతలా ఇన్ఫ్లుయెన్స్ చేసిన పర్సన్ మీరు. థ్యాంక్ యూ వెరీ మచ్ సార్. ఇంకా అజనీష్, లోక్నాథ్ అండ్ బాబీ, నేను మంగళవారం అనే మూవీ చేయాలనుకున్నప్పుడు వాళ్ళకి వచ్చి స్టోరీ చెప్పాను. మంగళవారం ఈజ్ వెరీ కాంప్లికేటెడ్ స్టోరీ, ఎడ్జ్ మీద ఉండే స్టోరీ, వీళ్ళు చేస్తారో లేదో ఆఫ్టర్ కాంతారా అనుకున్నాను. కానీ అర్జు అండ్ బాబీ అంటే డీప్కి వెళ్ళి నా స్టోరీ నేను ఏం చెప్పాలనుకుంటున్నాను, ఒక డైరెక్టర్గా నా ఆలోచనలకి గౌరవం ఇచ్చి, రెస్పెక్ట్ ఇచ్చి, వాళ్ళు ఒప్పుకుని నా విజువల్స్ని డామినేట్ చేసే మ్యూజిక్ ఇచ్చారు వాళ్ళు. అది ఓన్లీ ఈరోజు అంటే లాస్ట్ ఇయర్ మీరు నమ్మితే నమ్మండి, మంగళవారం బ్యాక్గ్రౌండ్ స్కోర్ ఇండియాలోనే వన్ ఆఫ్ ద టాప్ బ్యాక్గ్రౌండ్ స్కోర్లో ఒకటి. అది బికాస్ ఆఫ్ అర్జు, వెనకాల ఉండి నడుపుతున్న బాబీజీ నాకు చెప్పారు జస్ట్ మ్యారీడ్ గురించి ఒక స్టోరీ, అంటే ఒక లైన్ ఇలా ఉంటుందని నేను ఎప్పుడు వాళ్ళ స్టూడియోకి వెళ్ళినప్పుడు. అంటే వెరీ ట్రెండీ స్టోరీ, అండ్ చూస్తుంటే చాలా బాగా తీశారు. టీజర్ కూడా చాలా బాగుంది. ఇంకా ఎలా అంటే నాకు చెప్పిన 10 minutesలో నేను తెలుసుకుంది అంటే ఇది ఫ్యామిలీ ఎమోషన్స్, అండ్ ఈ రోజుల్లో ఉండే అమ్మాయి అబ్బాయి తాలూకు చిన్న మెంటాలిటీస్ కూడా ఇప్పుడే క్యారెక్టర్స్ రాశారు బాబీజీ. తప్పకుండా చూడండి. జస్ట్ మ్యారీడ్ అందరూ చూడాలి, దీన్ని పెద్ద హిట్ చేయాలి. బాబీజీ కూడా చాలా పెద్ద డైరెక్టర్ అవ్వాలని మనస్ఫూర్తిగా కోరుకుంటున్నాను. నన్ను పిలిచి ఇక్కడ ఉప్పి సార్ పక్కన నుంచోబెట్టినందుకు మీకు అందరికీ చాలా థ్యాంక్ యూ వెరీ మచ్ అర్జుజీ. అండ్ నేనంటే ఎప్పుడు ఊహించలే కలుస్తానని. థ్యాంక్ యూ సార్. ఐ లవ్ యూ సార్. ఐ లవ్ యూ సో మచ్. ఐ లవ్ యూ. మీరు అమ్మాయి ఉంటే ఈరోజు అసలు నైట్ డేట్ అడుగుండేవాడిని మీతో. ఎందుకంటే మీతో అంటే జస్ట్ కూర్చుని మాట్లాడాలి వీళ్ళతో. అంటే డేట్ అంటే వేరే అనుకోవద్దు. జస్ట్ మాట్లాడుతూ రోజు మాట్లాడగలను ఉపేంద్ర గారితో నన్ను కూర్చోగలను. అంత థ్యాంక్ యూ వెరీ మచ్ అండ్ ఆల్ ద వెరీ 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 బెస్ట్. మీ సినిమా చాలా పెద్ద సక్సెస్ అవుతుంది బాబీజీ. ఎందుకంటే మీ సోల్స్ చాలా వెరీ గుడ్ సోల్స్. మీరు ఇద్దరు చాలా మంచి వాళ్ళు. సో మీ అందరికీ చాలా హ్యాపీ జరగాలి, మంచి జరగాలంటే మనస్ఫూర్తిగా కోరుకుంటున్నాను. థ్యాంక్ యూ వెరీ మచ్. ಥ್ಯಾಂಕ್ ಯು ಅಜಯ್ ಸರ್. ಉಪ್ಪಿ ಸರ್, ಒಂದು ಮಾತು ಹೇಳ್ಬೇಕು ಅನ್ಸ್ತಾ ಇದೆ. ನಿಮ್ಮ ಸಾಹಿತ್ಯ ಏನಿದೆಲ್ಲ ಹಾಡಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂದ ಹಾಗೆ ಪ್ರತಿ ನಿರ್ದೇಶಕರ ಮಾತು ಕೇಳಿದಾಗ ಉಪ್ಪಿ ಸರ್ಗಿಂತ ಡೈರೆಕ್ಟರ್ ಬೇರೆ ಇಲ್ಲ ಅಂತ ಹೇಳಬೇಕು ಅನ್ಸುತ್ತೆ. ಬಿಕಾಸ್ ಯಾರೇ ಹೊಸ ನಿರ್ದೇಶಕರು ಬಂದರೂ ಕೂಡ ಯಾರು ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡ್ರಿ ಅಂತ ಕೇಳಿದ್ರೆ ಅವ್ರ ಮೊದಲ ಆನ್ಸರ್ ಆಗಿತ್ತು ಉಪ್ಪಿ ಸರ್ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿದೆ. ಅದೆಲ್ಲ ದೊಡ್ಡ ಗುಣ. ಎಲ್ಲರಿಗೂ ನಮಸ್ಕಾರ. ನಿಜ ಹೇಳ್ಬೇಕು ಅಂದ್ರೆ ಈ ಇಬ್ರು ಡೈರೆಕ್ಟರ್ ಇವ್ರು ಮಾತಾಡೋದು ನೋಡ್ರೆ ಗೊತ್ತಾಗ್ತದೆ ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ. ಇವ್ರು ಮಾತಾಡೋದ್ರಲ್ಲ ಇವಾಗ ಆ ಒಂದು ತೆಲುಗು ಸ್ಟೈಲ್, ಒಂದು ಆಕ್ಷನ್ ಫಿಲಮ್, ಅದು ಡೈಲಾಗಲ್ಲೇ ಇರುತ್ತೆ ನೋಡಿ, ಆ ಪರ್ಸನಾಲಿಟಿಲೇ ಇದೆ. ಆ ಸಿನಿಮಾ ಎಮೋಷನ್ ಏನಂತ ಮಾತಾಡಂಗೆ ಸರ್ ಉಪ್ಪಿ ಸರ್ ನೀವು ಇನ್ಸ್ಪಿರೇಷನ್ ಸರ್ ಸೂಪರ್ ಸರ್ ಎಕ್ಸ್ಟ್ರಾ ಅಟಕ ಇವ್ರದ್ದು ನೋಡಿ ಮಹಾರಾಜನ ಥರ ಇತ್ತು. కన్నడದಲ್ಲಿ ಹೇಳ್ತೀನಿ ಎಲ್ಲರಿಗೂ ಅರ್ಥ ಆಗಲಿ ಅಂತ, మీకు తెలుగులో చెప్తాను. ఇప్పుడు మీరు మనకి ఇన్స్పిరేషన్, మీరందరూ நீங்க எங்களுக்கு இன்ஸ்பிரேஷன். இப்போ இல்லை ரியலி
ஒரு டஸ்ட்பின் வச்சுட்டு என்ன படம் பண்ணிருக்கீங்க நீங்க? அங்கேயே அப்படியே கேட்ச் பண்ணி డస్ట్ ధూళి పడిరికింది పడ మీరు అంతే అదేమో శనివారం అంటారు అంత తిరిగి ఒక చిన్న ఒక వారం పెట్టుకొని అంత మా కమర్షియల్గా అంత ఇది మంగళవారం సూపర్ సార్ థ్యాంక్ యూ నేను చాలా హ్యాపీగా ఫీల్ అవుతా ఉన్నాను మీ పక్క నేర్చుకునేదానికి ಥ್ಯಾಂಕ್ ಯು ರಜನೀಶ್ ಅವರು ಇವತ್ತು ಇವರಿಬ್ಬರು ನನಗೆ ಪರಿಚಯ ಮಾಡಿಸಿದ್ದಕ್ಕೆ ಆಮೇಲೆ ಇವ್ರು ಮಾತಾಡಿದಾಗ ಇವ್ರ ಸಿನಿಮಾ ಇತ್ತು RX100 ಶನಿವಾರ ಎಲ್ಲ ಆ ಥರ ಇವರು ಈ ಟ್ರೈಲರ್ ನೋಡಿದಾಗ ನೀವು ಕಣ್ಮುಂದೆ ಕರೆಕ್ಟಾಗಿ ಕಾಣಿಸ್ಬಿಟ್ರಿ ನನಗೆ ಬಾಬಿ ಅವ್ರು ಹೆಂಗೆ ಅಂದರೆ ಒಂಥರ ಈಸಿ ಅಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಒಂಥರ ಮೇಧಾವಿ ಅವರು ಹೋಮ್ಲಿ ಒಳ್ಳೆ ಕುಕ್ಕು ಒಳ್ಳೆ ಏನೋ ಅಕೌಂಟೆಂಟು ಒಳ್ಳೆ ಸೆಕ್ರೆಟರಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಸಿಂಗರ್ ಎಲ್ಲ ಸಿನಿಮಾ ಅದೇ ಥರ ಇದೆ ಇದಕ್ಕೊಂದು ಜಾನರ್ ಅಂತ ಹೇಳೋಕ್ಕಲ್ಲ ಇದೇನು ಲವ್ ಸ್ಟೋರಿನ ಆ್ಯಕ್ಷನ್ನ ಸಸ್ಪೆನ್ಸಾ ಏನೋ ಒಂದು ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಉಡಾಯಿಸ್ಬಿಟ್ಟಿದ್ದೀರಾ ನಿಜವಾಗ್ಲೂ ಸೂಪರ್ ಆಗಿದೆ ಒಟ್ಟಲ್ಲಿ ಏನೋ ಮಾಡಿದ್ರೆ ಅನ್ನಿಸ್ತಾ ಇದೆ ಸಿನಿಮಾದಲ್ಲಿ ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿಟ್ಟಿದ್ರೆ ತುಂಬ ಚೆನ್ನಾಗಿದೆ ಶೇನ್ ಶೆಟ್ಟಿ ಅವರೇ ನಿಮ್ಮದು ಅಷ್ಟೇ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರೆ ಹಾಗೆ ಹೀಗೆ ಕಚ್ಕೊಂಡಿಲ್ಲ ಸೂಪರ್ ಆಗಿ ಮಾಡಿದ್ರೆ ಅನುಪಮ ಅವರಲ್ವಾ ಅಂಕಿತಾ ಅಮರ್ ಅವರು ಅಂಕಿತಾ ಅನುಪಮ ಎಲ್ಲ ಹತ್ತತ್ರನೇ ಇದೆ ಬಿಡಿ ಶೈನ್ ಅವರೇ ಅಂಕಿತಾ ಅವರೇ ದಯವಿಟ್ಟು ತುಂಬಾ ಇಬ್ರು ಬನ್ನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆಮೇಲೆ ಎಲ್ಲದಕ್ಕಿಂತ ಅಜನೀಶ್ ಅವರೇ ನೀವು ಮುಖ್ಯ ನೀವು ಬನ್ನಿ ಮೇಲೆ ಬಾಬಿ ಅವರೇ ಅಜನೀಶ್ ಸರ್ ಅಜನೀಶ್ ಅವ್ರು ಬನ್ನಿ ಆಮೇಲೆ ಈ ಸ್ಟಾರ್ ಕ್ಯಾಶ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು ಆರ್ಟಿಸ್ಟ್ ತಮಿಳು ಆರ್ಟಿಸ್ಟ್ ಕನ್ನಡ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ ಇದರಲ್ಲಿ ರವಿ ಅವರೇ ಬನ್ನಿ ನೀವು ಬನ್ನಿ ರವಿ ಸರ್ ವಾಣಿ ಮ್ಯಾಮ್ ಒಂದೇ ಒಂದು ಅಜನೀಶ್ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಅವ್ರ ಬಗ್ಗೆ ಎಲ್ಲರೂ ಹೊಗಳ್ತಾನೆ ಇರ್ತಾರೆ ಎಲ್ಲರೂ ಮಾತಾಡ್ತಿರ್ತಾರೆ ನನಗೆ ಅನ್ಸಿದ್ದೇನೆಂದ್ರೆ ಇಂಡಸ್ಟ್ರಿಲಿ 1-2 ಸಿನಿಮಾ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಬಿಸಿ ಅಂತಿರ್ತಾರೆ ನಿಜವಾಗ್ಲೂ ತುಂಬಾ ಬಿಸಿ ಇರೋ ಮನುಷ್ಯ ಇವರು ಆಕ್ಚುಲಿ ಯಾಕಂದ್ರೆ ತೆಲುಗಲ್ಲಿ ಒಂದು 3 ಪಿಕ್ಚರು ತಮಿಳಲ್ಲಿ ಒಂದು 3 ಪಿಕ್ಚರು ಹಿಂದಿಯನ್ನು ಮಾಡ್ತಿದ್ದೀರಾ ಅನ್ಸುತ್ತೆ ಕನ್ನಡದಲ್ಲಿ ಒಂದು 6 ಪಿಕ್ಚರ್ ಮಾಡ್ತಿದ್ದಾರೆ ಆದರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ ಫೋನ್ ಮಾಡಿಕೊಳ್ಳೆ ಫೋನ್ ಎತ್ತಾರೆ ಎನಿ ಟೈಮ್ ನಮ್ಮ ಜೊತೆ ಇರ್ತಾರೆ ಅದು ಅಜನೀಶ್ ಸ್ಪೆಷಾಲಿಟಿ ಅಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲೂ ಅಲ್ಲೊಂದಿನ ಸಿನಿಮಾ ಮಾಡೋರೆ ಪೋಸ್ಟ್ಗಳು ಕೊಡ್ತಾರೆ ನೀವು ಇಷ್ಟು ಬಿಸಿ ಇದ್ದೀರಾ ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ ಬಟ್ ಆದ್ರೂ ನಮ್ಗೆ ಸಿಗ್ತೀರಾ ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸ್ ಅಯ್ಯೋ ನೋಡಿ ಅದು ದೊಡ್ಡ ಗುಣ ನಿಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಇದೇ ತರ ತುಂಬಾ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರ್ ಅಲ್ಲಿ ಶಿವಣ್ಣ ಕೇಳಿದ್ರೆ ನಾನು ಕೇಳಿದ್ದೀನಿ ಓಕೆನಾ ಖಂಡಿತ ಸರ್ ನೀವು ಹೇಳಿದ್ರೆ ಖಂಡಿತ ಹಾಗೆ ಆಗುತ್ತೆ ಡೈರೆಕ್ಷನ್ಗೂ ಚಾನ್ಸ್ ಕೊಡಿ ಆಕ್ಟಿಂಗ್ಗೂ ಚಾನ್ಸ್ ಕೊಡಿ ಅಥವಾ ಮರ್ಯಾದೆ ಏನೋ ಒಂದು ಕೊಡಿ ಈಗ ಇಲ್ಲಿಬ್ರು ಕಾಂಪಿಟೇಟರ್ಸ್ ಇದ್ದಾರೆ ಈಗ ಹೊಸ ಜನರೇಷನ್ ಬಗ್ಗೆ నన్ను కొంచెం ప్రొడక్షన్ లో పార్ట్నర్షిప్ జాయిన్ చేసుకోండి ಸರ್ ಡನ್ ಸರ್ ಡೀಲ್ ಸರ್ ಡನ್ எனக்கு காம்படிஷன் கொடுக்குறீங்க நீங்க நீங்க என்ன இதுவரை பண்ண படம் இல்லை இதுக்கப்புறம் எல்லா படம் பண்ணாலும் நீங்க தான் செஞ்சு வச்சுக்கீங்க நீங்க இன்னும் ஒரு படத்துக்கெல்லாம் ஆல்ரெடி பண்ணி வச்சுட்டீங்க அதை பார்த்து ನಾನು ಒಂದು ಆಂಧ್ರದಲ್ಲಾಗಲಿ ಅಥವಾ ತಮಿಳ್ನಾಡಲ್ಲಾಗಲಿ ಎಷ್ಟು ಪ್ರೊಡಕ್ಷನ್ ಆಫೀಸ್ ಹೋಗಿನೋ ಅದರಲ್ಲಿ ಒಂದು 60% ಆಫ್ ದ ಪ್ರೊಡಕ್ಷನ್ ಆಫೀಸಲ್ಲಿ ಉಪ್ಪಿ ಸರ್ ಫೋಟೋ ಅಥವಾ ಉಪ್ಪಿ ಸರ್ ಸಿನಿಮಾಗಳ ಪೋಸ್ಟರ್ ಖಂಡಿತ ನಾನು ನೋಡಿದ್ದೀನಿ ಐ ಫೀಲ್ ಸೋ ಪ್ರೌಡ್ ಅಂದರೆ ನಾನು ಉಪ್ಪಿ ಸರ್ ಹೇಳ್ತಿದ್ದೆ ಸರ್ ನಾನು ಇವತ್ತಿಗೂ ನಮ್ಮ ತಂದೆ ತಾಯಿ ಗೊತ್ತಿಲ್ಲ ನಾನು ಸ್ಕೂಲಿಗೆ ಬಂಕ್ ಕೊಡ್ತು 27 ಸತಿ ಉಪೇಂದ್ರ ಸಿನಿಮಾನ ಇವತ್ತು ಮಾರ್ನಿಂಗ್ ಶೋ AK-47 ಸಿನಿಮಾ ಮಧ್ಯಾಹ್ನ ಮ್ಯಾಟ್ನಿ ಶೋ ಉಪೇಂದ್ರ ಸಿನಿಮಾ ನೋಡಿದ್ದೀನಿ ನಾನು ಸರ್ ಐ ಫೀಲ್ ಸೋ ಪ್ರೌಡ್ ನಾನು ಅಷ್ಟು ದಿವಸ ಬಂಕ್ ಕೊಟ್ಟು ನೋಡ್ಬೇಕು ಆ ಪೋಸ್ಟರ್ ನೋಡ್ಬೇಕು ಆಹಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಸ್ಕೂಲಿಗೆ ಬಂದ್ಕೊಂಡು ಅಂತ ಅನ್ಸುತ್ತೆ ಈಗ ಯಾಕೋ ಕಾರ್ಯಕ್ರಮ ರೂಟ್ ತರ್ತಾ ಇದೆ ಬರೀ ನನ್ನ ಬಗ್ಗೆ ಮಾತಾಡ್ತಿದ್ರು ಸರ್ ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ನು ಸರ್ ನನಗೆ ನಿಮ್ ಬಗ್ಗೆ ಎಷ್ಟು ಸರ್ ಮಾತಾಡಿದ್ರು ನಮಗೆ ದೊಡ್ಡ ಗುಣ ನೋಡಿ ಅದಕ್ಕೆ ನಿಮ್ಮನ್ನು ನೋಡಿ ದೇವ್ರು ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲು ಸರ್ ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿಲಿ ಹೋಗ್ತಾರೆ ನೀವು ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗ್ಬೋದು ನೀವು ಕನ್ಸ್ಕೊಂಡಿದ್ರಿ ಅನ್ಸುತ್ತೆ
ಹೌದೌದು ಸರ್. ನಿಜವಾಗ್ಲೂ ನನ್ನ ಮಗ ಇದೇ ತರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಅಂತ. ಪ್ರೊಡ್ಯೂಸರ್ ಆಗ್ತಾರೆ ಅನ್ಕೊಂಡಿದ್ರಾ? ಓ ಸೂಪರ್, ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ದು, ನಿಜವಾಗ್ಲೂ ಸೂಪರ್, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಇದೇ ತರ ತುಂಬಾ ಸಿನಿಮಾಗಳು ಮಾಡಿ. ಬಾಬೀಜಿ ಅವರೇ, ನಿಮ್ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ, ಟ್ರೈಲರ್ ನೋಡಿದ ಹೆಂಗೋ ಅದ್ರ ಅರ್ಥರಷ್ಟು ಇವರು. ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಬುಧಾ ಫೆಸ್ಟ್ ಅಲ್ಲಿ ಕಾಲ ಕಳೆದಿದ್ದೀನಿ. ಇವ್ರ ಮಗ ನೋಡಿ, ಮಗ ಬಂದಿಲ್ಲ, ಮಗಳು ಒಳ್ಳೆ ಸಿಂಗರು, ನಮ್ಮ ಪಿಕ್ಚರಲ್ಲಿ ಹಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೊಂದಷ್ಟು ಸಿನಿಮಾಗಳು ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ಆಗಿದೆ ವೈಬ್ರೇಷನ್, ಒಳ್ಳೇದಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಜನೀಶ್. ಆನಂದ್ ಅವರ ಮಾಲೀಕರಾದ ಆನಂದ್ ಶಾಬ್ರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಪ್ರೇಮ ಕವಿ ಕೆ ಕಲ್ಯಾಣ್ ಸರ್ ಅವರು ಇವತ್ತು ನಮ್ಮ ಜೊತೆ ಕೆಲಸ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಜಸ್ಟ್ ಮ್ಯಾರಿಡ್ ಚಿತ್ರತಂಡ ದಯಮಾಡಿ ವೇದಿಕೆಯ ಜೊತೆಯಾಗಿ. ಫೈಟ್ ಮಾಸ್ಟರ್ ವಿಕ್ರಮ್ ಅವರು ನಮ್ಮ ಜೊತೆಗಿದ್ದಾರೆ. ವಿಕ್ರಮ್ ಮಾಸ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜಸ್ಟ್ ಮ್ಯಾರಿಡ್ನ DOP ಆಗಿರುವಂಥ ಪಾರ್ಥಿಬನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹೀರೋಯಿನ್ ಜೊತೆಗೆ ನಿಂತ್ಕೊಂಡೆ ನಮ್ಮ ಉಪಿ ಸರ್ಗೆ ಒಂದು ಪ್ರೀತಿಯ ಕಿರುಕಾಣಿಕೆ ಕೊಡುವಂತಹ ಸಂದರ್ಭ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಜವಾಗ್ಲೂ ನಮಗೆ ಸಂತೋಷ ನೀವು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದು. ನಿತಿನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಪ್ರೀತಿಯ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ABBS ಸ್ಟುಡಿಯೋಸ್ ಕಡೆಯಿಂದ, ಜಸ್ಟ್ ಮ್ಯಾರಿಡ್ ಚಿತ್ರತಂಡದ ಕಡೆಯಿಂದ ನಿತಿನ್ ಸ್ವಾಮಿನಾಥನ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಕುತ್ಕೊಳ್ಳಿ ಮುಂದೆ. ಥ್ಯಾಂಕ್ ಯು ನಿತಿನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಜಯ್ ಭೂಪತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ABBS ಸ್ಟುಡಿಯೋಸ್ ಹಾಗೂ ಜಸ್ಟ್ ಮ್ಯಾರಿಡ್ ಚಿತ್ರತಂಡದ ಕಡೆಯಿಂದ ಅಜಯ್ ಸರ್ಗೆ ಥ್ಯಾಂಕ್ ಯು ಹೇಳ್ತಾ ಈ ಪ್ರೀತಿಯ ಕಿರುಕಾಣಿಕೆ. ಥ್ಯಾಂಕ್ ಯು ಅಜಯ್ ಸರ್, ಥ್ಯಾಂಕ್ ಯು ವೆರಿ ಮಚ್. ವೇದಿಕೆ ಮೇಲೆ ಶೈನ್ ಅವರು, ಅಂಕಿತಾ ಅವರು ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಶೈನ್ ಅವರೇ, ಯಾವಾಗಲೂ ಮಿಂಚ್ತಾ ಶೈನ್ ಆಗ್ತಾ ಆ ಗೋಲ್ಡನ್ ಸ್ಪಾರ್ಕಲ್ಸ್ನ ನಿಮ್ಮ ಸ್ವೀಟ್ ಆದ ಮಾತಲ್ಲಿ, ನಿಮ್ಮ ಗುಡ್ ಲುಕ್ಸ್ ಅಲ್ಲಿ ತೋರಿಸ್ತಾ ಇದ್ದೆ. ಈ ಟೀಸರಲ್ಲಿ ಪಾಪ ಅಶುಮುದ್ದಾದ ಅಂಕಿತಾ ಅವರು ಕೂದಿಟ್ಕೊಂಡು ಹೇಳ್ಕೊಂಡು ಬೈತಾ ಇದ್ದೀರಲ್ಲ, ಹೆಂಗೆ ಇದು ನಮ್ಮ ಶೈನ್ ಶೆಟ್ಟಿ ಅವರ ಕತೆ ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ? ಅದು ಇಲ್ಲ ಹೇಳ್ಬೇಕಾ? ಸರಿ ಸರಿ, ಇಲ್ಲ ಪರವಾಗಿಲ್ಲ ಸರ್. ಅಂದರೆ
ಮೇಡಮ್ ಹೊಡೆಯಕ್ಕೆ ಹೇಳಿದ್ರು. ಓ ಹಾಗೆ. ನಮ್ದೇನಿಲ್ಲಪ್ಪ, ಎಲ್ಲ ಅವರದ್ದೇ. ಇಲ್ಲ ಅಂದ್ರೆ ಒಂದೊಂದು ಒಳ್ಳೆ ಕಥೆನ ಹೆಂದಿದ್ದಾರೆ. ಆ ಕಥೆಗೆ ಬೇಕಿರುವಂತಹ ಪಾತ್ರ ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾರೆ ಬಾಬಿ ಮ್ಯಾಮ್. ಸೊ ಅದಕ್ಕೆ ಸರಿಯಾಗಿ ಆ ಪಾತ್ರ ನಿರ್ವಹಿಸಿದೀವಿ ಅಷ್ಟೇ. ಒಂದು ಮಾತು ಶೈನ್ ಅವರ ಬಗ್ಗೆ ಇಡೀ ಚಿತ್ರತಂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಅವ್ರು ಓಡಾಡ್ತಿದ್ರೆ ಸೆಟ್ ಅಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿದಾರಲ್ಲ, ಜವಾಬ್ದಾರಿನೇ ಇಲ್ವೇನೋ ಇವ್ರಿಗೆ ಅಂತ ಅನ್ಸ್ಬೇಕತ್ತೆ. ಬಟ್ ಸ್ಕ್ರೀನ್ ಅಂದ್ರೆ ನಮ್ಮ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರೆ ಆ ಕಂಪ್ಲೀಟ್ ಆಗಿ ಆ ಪಾತ್ರ ಆಗೋಗ್ಬಿಡ್ತಾರೆ. ಎಲ್ರಿಗೂ ಇವರು ಶೈನೇ ಅಲ್ಲ, ಆ ಪಾತ್ರವೇ ಇವರು ಅನ್ಸೋ ರೀತಿಯಲ್ಲಿ ಅಷ್ಟು ಅದ್ಭುತವಾದಂತಹ ಟ್ಯಾಲೆಂಟ್ ನೀವು ಅನ್ನೋದೇ ಇಡೀ ತಂಡದ ಮಾತು. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹಂಗೆ ನನ್ಗೆ ಬೈದು ಆಮೇಲೆ ಹೊಗಳಿರುವಂತ ನಿಮ್ಗೂ ಎಲ್ಲರಿಗೂ ಥ್ಯಾಂಕ್ಸ್. ಬನ್ನಿ ಸಟ್ಟಿಗೆ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅದೇ ರೀತಿಯಲ್ಲಿ ನಮ್ಮ ಮಿತ್ರರಿಗೆ, ನಮ್ಮ ಎಲ್ಲ ಫ್ಯಾಮಿಲಿ ಅವರಿಗೆ, ನಮ್ಮ ಇಡೀ ಚಿತ್ರತಂಡದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಮ್ಯಾರಿಡ್ ಟೀಸರ್ ಇವತ್ತು ಲಾಂಚ್ ಆಗಿದೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹಂಚ್ಕೊಂಡು ಆ್ಯಂಡ್ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. ಫ್ಯೂ ಥಿಂಗ್ಸ್ ಹೇಳ್ತಾರಲ್ಲ, ಅಂದ್ರೆ ಕೆಲವುದನ್ನ ನಾವು ಹುಡ್ಕೊಂಡು ಹೋಗ್ತೀವಿ, ಕೆಲವುದು ಅದಾಗೆ ಆಗುತ್ತೆ ಅಂತ. ಸೊ ಪ್ರೀತಿ ಆಗುತ್ತೆ ಅಂತಾರಲ್ಲ, ಅದೇ ತರ ಜಸ್ಟ್ ಮ್ಯಾರಿಡ್ ಕೂಡ ನಮ್ಗೆ ಆಗಿರೋದು. ಬಹಳಷ್ಟು ಬೇರೆ ಬೇರೆ ಬದಲಾವಣೆಗಳಾದ ನಂತರ ನನ್ನ ಹತ್ರ ಬಂದಂತ ಸಿನಿಮಾ ಜಸ್ಟ್ ಮ್ಯಾರಿಡ್. ಅಜನೀಶ್ ಸರ್ ಮತ್ತೆ ಬಾಬಿ ಮ್ಯಾಮ್ ಇಬ್ರು ಜೊತೆಗೆ ಬಂದು ಈ ಸಿನಿಮಾ ಕತೆ ಹೇಳಿ, ಕತೆನ ಎಕ್ಸ್ಪ್ಲೈನ್ ಮಾಡಿ, ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅನ್ನೋ ಅವ್ರ ಉದ್ದೇಶ ಏನಿದೆ ಅದನ್ನ ನಮ್ಗೆ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇನ್ನೊಂದು ಏನು ಅಂತ ಹೇಳಿದ್ರೆ, ಅಜನೀಶ್ ಲೋಕನಾಥ್ ಅವರು ಮತ್ತೆ ಬಾಬಿ ಅವರು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಬಾಬಿ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದಾಗ ಇಡೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಒಂದು ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಕುತೂಹಲ ಮೂಡುತ್ತೆ. ಸೊ ಆ ಕುತೂಹಲಕ್ಕೆ ಸರಿಯಾಗಿ ಉತ್ತರ ನೀಡುವಂತ ಸಿನಿಮಾ ಇವಾಗ ಜಸ್ಟ್ ಮ್ಯಾರಿಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಟ್ಸ್ ನಮ್ಗೆ ಐ ಆಮ್ ರಿಯಲಿ ಪ್ರೌಡ್ ಅಂಡ್ ಆನರ್ಡ್ ರೈಟ್ ನೌ. ಯಾಕಂತ ಹೇಳಿದ್ರೆ ಇಂತಹ ಒಂದು ಚಿತ್ರತಂಡದ ಒಂದು ಅದಕ್ಕೆ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ನನ್ನ ನಟನೆಯ ಮೂಲಕ ನೀಡೋದಕ್ಕಾಗಿದೆ ಅನ್ನೋದೇ ನನಗೊಂದು ಖುಷಿಯ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್ ಅಂಡ್ ಥ್ಯಾಂಕ್ ಯು ಅಜ್ಜು ಸರ್. ಥ್ಯಾಂಕ್ ಯು. ಅಂಡ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, 3 ದಿಗ್ಗಜರು ಅವರು ಮಾಡಿರುವಂತಹ ಕೆಲಸಗಳಲ್ಲಿ ಉಪ್ಪಿ ಸರ್ ಆಗಿರ್ಬೋದು, ನಿಖಿಲನ್ ಸರ್ ಆಗಿರ್ಬೋದು, ಅಜಯ್ ಸರ್ ಆಗಿರ್ಬೋದು. ಈ ಅಜಯ್ ಸರ್ ಮತ್ತೆ ನಿಖಿಲನ್ ಸರ್ ಅದು ಸಿನಿಮಾ ಮ್ಯೂಸಿಕ್ ಎಲ್ಲ ಆಗ್ಬೇಕಾದ್ರೆ ನಾನು ಸ್ಟುಡಿಯೋದಲ್ಲೇ ಇದ್ದೆ, ಮಂಗಳವಾರ ಮತ್ತೆ ಇದು ಮಹಾರಾಜ. ಸೊ ಈಗ ಸಿನಿಮಾ ಆಗ್ತಾ ಮಿಡ್ಲ್ ಹೋಗ್ತಾ ಇದ್ದಂಗೆ ಯುವ ನೋಡ್ತಾ ಇದ್ದೆ ಅವಾಗ. ಶೂಟಿಂಗ್ ಗ್ಯಾಪ್ ಅಲ್ಲಿ ಮೇಡಮ್ ಮತ್ತೆ ಇದು ಅಜು ಸರ್ ಇಬ್ರು ಇರ್ತಾನೆ ಇರ್ಲಿಲ್ಲ, ಅಂದ್ರೆ ಅವರಲ್ಲಿ ಯುವ ಮ್ಯೂಸಿಕ್ ಹೋಗೋರು. ಸೊ ಎಲ್ಲದನ್ನು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದಾರೆ ಸಿನಿಮಾ. ಅದೇ ರೀತಿಯಲ್ಲಿ ಈ 3 ಸಿನಿಮಾಗಳು ನನ್ನ ಕಣ್ಣೆದುರುಗಡೆ ಆಗೋದನ್ನು ನೋಡಿದ್ದೀನಿ. ಅವ್ರ ಸಿನಿಮಾಗಳಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಯುವಗೆ ಇಡೀ ಕನ್ನಡ ಚಿತ್ರರಂಗ ಕಡೆಯಿಂದ, ನಮ್ಮ ಚಿತ್ರತಂಡದ ಕಡೆಯಿಂದ ಆಲ್ ದಿ ಬೆಸ್ಟ್. ಅಂಡ್ ಎಂತ ಪ್ರತಿಭಾನ್ವಿತ ನಟಿ. ಮನೆಯವ್ರಿಗೆ ಡೌಟ್, ನಾನು ಅವರೇ ನಗ್ತಾ ಇದ್ದಾರೆ, ನಿಜವಾಗ್ಲೂ ಹೊಗಳ್ತಾ ಇದ್ದೀನಿ. ಅಂದ್ರೆ ನಾನು ಹೊಗಳಿದ್ರೆ ಜೋಕ್ ಅನ್ಸುತ್ತೆ ಕೆಲವು ಸಲ. ಇಲ್ಲ, ನಾನು ಜೋಕೆ ಮಾಡಿದ್ದು ಬಿಡಿ. ಇಲ್ಲ, ತುಂಬಾ ಪ್ರತಿಭಾನ್ವಿತ ನಟಿ. ಇಬ್ಬನಿ ತಪ್ಪಿದ ಇಳೆಯಲ್ಲಿ ಸಿನಿಮಾ ನೋಡಿದೆ ಅವ್ರದ್ದು. ಎಂತ ಪರ್ಫಾರ್ಮೆನ್ಸ್. ನಾನು ಆಕ್ಚುಲಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಅದೊಂದು ಕಟ್ಟನ್ನ ನೋಡುವಂತ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಅದ್ ನೋಡ್ಕೊಂಡು ಬಂದಾದ್ಮೇಲೆ ಹೇಳಿದ್ದೆ, ನಿಮ್ಗೆ ಇದಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ನಿಮ್ಮ ಈ ಪಾತ್ರಕ್ಕೆ ಅಂತ. ಅದಕ್ಕಿಂತಲೂ ಚೆನ್ನಾಗಿ ಮುದ್ದಾಗಿ ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಜಸ್ಟ್ ಮ್ಯಾರಿಡ್ ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಅವ್ರ ಪಕ್ಕದಲ್ಲಿ ನಾನಿದ್ದೆ. ಆ ಒಂದು ಸೌಭಾಗ್ಯ ಅವರಿಗೆ ದೊರಕಿದೆ. ಸೊ ಎನಿವೇಸ್, ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ ಎಲ್ಲರಿಗೂ. ಥ್ಯಾಂಕ್ ಯು ಅಂಕಿತಾ. ಥ್ಯಾಂಕ್ ಯು ಶೈನ್ ಅವರೇ. ಥ್ಯಾಂಕ್ ಯು. ಪ್ಲೆಷರ್ ಇಸ್ ಮೈನ್. ಸೊ ಶೈನ್ ಅಂತ ಅದ್ಭುತವಾದ ನಟ, ಹ್ಯಾಂಡ್ಸಮ್ ಹೀರೋ ಜೊತೆಗೆ ಪಕ್ಕದಲ್ಲಿ ಚೆಲುವೇನೆ ನಿಂತ್ಕೋಬೇಕಲ್ವಾ. ಈ ಚೆಲುವು ಬರೀ ಬ್ಯೂಟಿ ಇನ್ ಲುಕ್ಸ್ ಅಷ್ಟೇ ಅಲ್ಲ, ಮಾತಲ್ಲೂ ಚೆಲುವಿದೆ, ಅವ್ರ ಹಾಡಲ್ಲೂ ಚೆಲುವಿದೆ, ಅವ್ರು ಯೋಚನೆ ಮಾಡೋ ರೀತಿಯಲ್ಲೂ ಒಂದು ಬ್ಯೂಟಿ ಇದೆ. ಅಂಕಿತಾ ಅಂಬರ್ ಅವರೇ, ಜಸ್ಟ್ ಮ್ಯಾರಿಡ್ ಸಿನಿಮಾ ನಿಮಗೆ ಈ ಜರ್ನಿ ಹೇಗಿತ್ತು? ಬಹಳ ಸೊಗಸಾಗಿತ್ತು. ಮೊದಲನೇದಾಗಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಇಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ನಮ್ಮ ಜಸ್ಟ್ ಮ್ಯಾರಿಡ್ ಲಾಂಚ್ ಅನ್ನ ನೀವು ನೋಡ್ತಿರೋದೇ ಒಂಥರ ಕಣ್ಣಿಗೆ ಹಬ್ಬ. ಇನ್ನೊಂದೇನು ಹೇಳ್ತಾರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್
ದಸ್ ಅ ವುಮನ್ ಅಂತ ಹೇಳ್ತಾರೆ. ಇವತ್ತು ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಮಹಿಳೆ ನಿರ್ದೇಶಕಿಯಾಗಿ ಬರ್ತಾ ಇದ್ದಾರೆ. ಅವರ ಹಿಂದೆ 3 ದಿಗ್ಗಜರು ಬಂದು ಅವರನ್ನ ಪುಷ್ ಮಾಡ್ತಿರೋ ರೀತಿ ಇದೆಯಲ್ಲ, ಅದನ್ನ ನೋಡದ ಒಂದು ಈ ಒಂದು ವೇದಿಕೆ ಮೇಲೆ ಈ ಒಂದು ದೃಶ್ಯಾವಳಿನೇ ತುಂಬಾನೇ ಅದ್ಭುತವಾಗಿತ್ತು ನನಗೆ. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೊಂದು ಒಂಥರ ಹೆಮ್ಮೆ. ಬಾಬಿ ಮ್ಯಾಮ್ ಮೊದಲು ನನ್ನನ್ನ ಅಪ್ರೋಚ್ ಮಾಡಿ ಈ ಥರ ಒಂದು ಪಾತ್ರ ಬರೆದಿದ್ದೀನಿ, ಸಹನಾ ಅನ್ನೋ ಪಾತ್ರ ಅಂತ ಹೇಳಿದಾಗ, ಆಯಿತು ಈ ಸಹನಾ ಅನ್ನೋದು ಹೇಗಿರ್ತಾಳೆ ಇವಳಿಗೆ, ಜಾಸ್ತಿ ಸಹನೆ ಇದೆ ಇವಳಿಗೆ ಅನ್ನೋ ಅಂಥ ಕುತೂಹಲ ಎಲ್ಲ ಜಾಸ್ತಿ ಶುರು ಆಗುತ್ತೆ. ಹೌದು, ಆದರೆ ಸ್ಕ್ರಿಪ್ಟ್ ಓದ್ತಾ ತಿಳಿತಾ ಗೊತ್ತಾಯ್ತು ಇದು ಸಹನಾ ಅಲ್ಲ, ಇದು ಬಾಬಿ ಮ್ಯಾಮೆ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ಅವರ ಹಾವಭಾವ, ಅವರ ಭಾಷೆ, ಅವರು ಯಾವ ರೀತಿ ಜನರ ಜೊತೆ ಮಾತಾಡ್ತಾರೆ, ಇದನ್ನೆಲ್ಲ ನಾನು ಹಾಗೆ ಅಬ್ಸರ್ವ್ ಮಾಡಿ ಅದನ್ನೇ ಆದಷ್ಟು ಸ್ಕ್ರೀನಿಗೆ ತಗೊಂಡು ಬರೋಣ. ಅದೇ ರೀತಿ ಕಣ್ಣಿಗೆ ಕಾಡಿಗೆ ಹಾಕೋದಾಗ್ಲಿ, ಅದೇ ರೀತಿ ಆ ಸ್ಟೈಲಲ್ಲಿ ಕುಂಕುಮ ಹಾಕೋದಾಗ್ಲಿ, ಅದನ್ನೆಲ್ಲ ನನ್ನ ಪಾತ್ರಕ್ಕೆ ನಾನು ತಗೊಂಡ್ರೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರಬಹುದೇನೋ ಅಂತ ಅಂದ್ಕೊಂಡೆ. ಸಹನಾ ಅನ್ನೋ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ಹೆಸರಿಗೆ ತಕ್ಕಾಗೆ ಇವಳಿಗೆ ಸಹನೆ ಇದೆ. ಯಾವುದ್ರಲ್ಲಿ ಅಂದ್ರೆ ಅವಳ ಗುರಿಯನ್ನ ಅಚ್ಚುಕಟ್ಟಾಗಿ ಛಲಗಾತಿಯಾಗಿ ಹೋಗಿ ಸಾಧಿಸಲೇಬೇಕು ಅನ್ನೋ ಒಂಥರ ಆ ಛಲ ಏನಿರುತ್ತೆ, ಆ ಹಾದಿಯಲ್ಲಿ ಅವಳಿಗೆ ಸಹನೆ ಇದೆ. ಆದ್ರೆ ಪ್ರೀತಿಗೆ ಬಿದ್ದಾಗ ಬಹಳ ಅಸಹನೆ ಇದೆ ಅವಳಿಗೆ. ಈ ಒಂದು ಜರ್ನಿ ನನಗೆ ಅಂದ್ರೆ ಆ ಪಾತ್ರ ನಿರ್ವಹಿಸೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಶೈನ್ ಅವ್ರು ಹೇಳಿದಾಗೆ ಜಾಸ್ತಿ ನನ್ನ ಸೀನ್ಗಳು ಅವರ ಜೊತೆನೇ ಇತ್ತು. ಬಹಳ ಒಳ್ಳೆ ಕೋ ಆರ್ಟಿಸ್ಟ್, ತುಂಬಾ ಸೀನ್ಗೆ ಕಂಫರ್ಟ್ ಮಾಡೋ ಥರ ಆಗಲಿ ಆ್ಯಂಡ್ ಫ್ರೆಂಡ್ಲಿ ಅಂದ್ರೆ ಸೆಟ್ ಆಫ್ ಸ್ಕ್ರೀನ್ ಅಂತ ಏನ್ ಹೇಳ್ತಾರೆ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ, ಸ್ನೇಹಜೀವಿ ಆಗಿರೋದು ಹೇಗೆ ಅಂತ. ನನ್ನ ಜೊತೆ ಅಷ್ಟೇ ಅಲ್ಲ, ತಂತ್ರಜ್ಞರ ಜೊತೆ ಆಗಿರ್ಬೋದು, ನಿರ್ದೇಶಕರ ಜೊತೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಹಾಗೆ ಹೋಯ್ತಾ ಶೂಟಿಂಗು ಅನ್ನೋ ಅಷ್ಟು ತುಂಬಾ ಚೆನ್ನಾಗಿ ಸ್ನೇಹಜೀವಿ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್. ನನಗೆ ಥ್ಯಾಂಕ್ ಯು, ಈ ಕಂಫರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಜನೀಶ್ ಸರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಬಹುಶಃ ನಾನು ಅವರ ಅಭಿಮಾನಿಯಾಗಿದ್ದು ಘಾಟಿಯ ಇಳಿದು ಹಾಡನ್ನ ಕೇಳಿದಾಗ ಅಲ್ಲಿಂದ ಕೇಳ್ಕೊಂಡು ಬರ್ತಾ ಇದ್ದೀನಿ. ಕಾಗದದ ದೋಣಿಯಲ್ಲಿ ಆಯ್ತು, ಅದಾದ ನಂತರ ಭೂಮಿ ಎಲ್ಲ ಮುಳ್ಳು, ಅದನ್ನ ನಾನು ನನ್ನ ರಿಂಗ್ ಟೋನ್ ಆಗಿ ಸಹ ಮಾಡ್ಕೊಂಡಿದ್ದೆ. ಸಂಗೀತ ನಿರ್ದೇಶಕ ಅಂತ ಹೇಳಿದಾಗ ನಾನು ಅವರ ಅಭಿಮಾನಿಯಾಗಿದೆ, ಆದ್ರೆ ಅವರ ಕಡೆಯಿಂದ ಕರೆ ಬಂದು ಅವರ ನಿರ್ಮಾಣ ಮಾಡ್ತಿರುವಂತಹ ಮೊದಲ ಚಿತ್ರದಲ್ಲಿ ನೀವು ನಾಯಕಿ ಆಗ್ತಿದ್ದೀರಾ ಅನ್ನೋದು ಎಂಥ ಭಾಗ್ಯನೋ ಏನೋ ನನಗೆ ಗೊತ್ತಿಲ್ಲ. ತುಂಬಾ ಹೃದಯದ ಧನ್ಯವಾದಗಳು ಸರ್, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾನೇ ಖುಷಿ ಆಯ್ತು ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಬಾಬಿ ಮ್ಯಾಮ್, ನಿಮ್ಮ ಬಗ್ಗೆ ನಾನೇನು ಮಾತಾಡೋದಿಲ್ಲ ಜಾಸ್ತಿ. ಬೀನ್ ಅ ವೆರಿ ಅಂದ್ರೆ ನನಗೆ ತುಂಬಾ ಖುಷಿ ಕೊಟ್ಟಿರುವಂತಹ ನಿರ್ದೇಶಕಿ ನೀವು. ಖುಷಿ ಆಗುತ್ತೆ ಒಂದು ಹೆಣ್ಣು ಮಗು ಈ ತರ ನಿರ್ದೇಶಕರ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಮಾಡುವಾಗ ಒಂದು ಹೆಣ್ಣಿನ ಹೃದಯ ಯಾವ ರೀತಿ ಯೋಚನೆ ಮಾಡುತ್ತೆ ನಿರ್ದೇಶಕರ ಜಾಗದಲ್ಲಿ ನಿಂತಾಗ ಅನ್ನೋದನ್ನ ಕೂಡ ನಾನು ನೋಡಿದೆ. ತುಂಬಾನೇ ಖುಷಿ ಆಯ್ತು ಮ್ಯಾಮ್. ಥ್ಯಾಂಕ್ ಯು. ಎಲ್ಲಾ ತಂತ್ರಜ್ಞರಿಗೂ ಧನ್ಯವಾದಗಳು. ಹಾಗೂ ಅಚ್ಚುಕಟ್ಟಾಗಿ ನನ್ನ ಜೊತೆ ಸಹನಾ ಪಾತ್ರಕ್ಕೆ ಏನೇನೆಲ್ಲ ಪುಷ್ಬೇಕು ಕೊಟ್ಟಂತಹ ಎಲ್ಲ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರೇ ಮತ್ತೊಮ್ಮೆ ಹೇಳ್ತೀನಿ ಧನ್ಯವಾದಗಳು. ನೀವಿಲ್ಲದೆ ನಾವಿಲ್ಲ, ವೇದಿಕೆ ಇಲ್ಲದೆ ಅಥವಾ ಕ್ಯಾಮೆರಾ ಇಲ್ಲದೆ ನಾವೇನು ಹೇಳ್ತೀವಿ ಅದು ಬಹುಶಃ ಎಲ್ಲರಿಗೂ ತಲುಪೋದು ಬರೀ ನಿಮ್ಮಿಂದ ಮಾತ್ರ. ಬಂದಿರೋದಕ್ಕೆ ಥ್ಯಾಂಕ್ ಯು. ಕಾಫಿ ಟೀ ಎಲ್ಲ ತಿಂದು ಹೋಗಿ ಉಪಚಾರ ಮುಗಿಸ್ಕೊಂಡು ಹೋಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಕಿತಾ ಅವರೇ. ಆಗ್ಲೇ ಹೇಳಿದಾಗೆ ಮೈ ಕೊಡಿ ನೋ ಪ್ರಾಬ್ಲಮ್. ಎಲ್ರಿಗೂ ಒಂದು ಕುತೂಹಲ ಇರುತ್ತಲ್ಲ, ಬಿಹೈಂಡ್ ನಮ್ಮ ಬೆನ್ನ ಹಿಂದೆ ಏನ್ ಹೇಳ್ತಾರೆ ನಮ್ಮ ಬಗ್ಗೆ ಅಂತ ತಿಳ್ಕೊಳ್ಳೋದಕ್ಕೆ. ಆಗ್ಲೇ ನಾನು ಶೈನ್ ಶೆಟ್ಟಿ ಅವ್ರ ಬಗ್ಗೆ ಹೇಳಿದೆ. ಅವ್ರು ತುಂಟಾಟ ಮಾಡ್ಕೊಂಡಿರ್ತಾರೆ, ಬಟ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅಷ್ಟೇ ಗಾಂಭೀರ್ಯತೆ ಇನ್ನೊಂದು ಅವರು ಮಾತಾಡಕ್ ಶುರು ಮಾಡಿದ್ರೆ ನನಗೆ ನಾನು ಚಿಕ್ಕವರು ಆಲ್ ಇಂಡಿಯಾ ರೇಡಿಯೋ ಮತ್ತೆ ಆಕಾಶವಾಣಿ ಮಂಗಳೂರು, ಇದು ಆಕಾಶವಾಣಿ ಮಂಗಳೂರು ಓದುತ್ತಿರುವವರು ಅಂಕಿತಾ ಅಮರ್. ಅದ್ ನನಗೆ ನಾನು ಕೆಲವು ಸಲ ಏನಾಗುತ್ತೆ ಅಂದ್ರೆ ಇವ್ರು ಮಾತಾಡಿರ್ತಾರೆ, ನನಗೆ ಅವಮಾನ ಆಗತ್ತೆ, ನನಗೆ ಅದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕನ್ನಡ ಅಲ್ವಾ. ಬಟ್ ಅಷ್ಟು ಕನ್ನಡ ಅರ್ಥ ಆಗದೆ ಇರೋದು ಎಲ್ಲರಿಗೂ ಸಹಜ. ನಾನು ಮನೆಗೆ ಹೋಗಿ ಗೂಗಲ್ ಮಾಡಿ, ಗೂಗಲಲ್ಲೂ ಸಿಗಲ್ಲ ಅದು ಅಂತ ಶಬ್ದಗಳನ್ನೆಲ್ಲ ಮಾತಾಡಿರ್ತಾರೆ. ಅದು ಒಳ್ಳೇದೇ ಕೆಟ್ಟದ್ದು ಅನ್ನೋದು ಗೊತ್ತಿರಲ್ಲ, ಬಟ್ ಒಳ್ಳೇದೇ ಮಾತಾಡ್ತಾರೆ ಪಾಪ. ಆಮೇಲೆ ಡಿಕ್ಷನರಿ ಓಪನ್ ಮಾಡಿ ಓ ನನ್ ಹೊಗಳಿತೀವ್ರು ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಜಸ್ಟ್ ಮ್ಯಾರಿಡ್ ಅಲ್ಲೂ ಕೂಡ ಇಂಥ ತರಲೆ ಪ್ರೀತಿ ಜಗಳ ಎಲ್ಲವೂ ಇರುತ್ತೆ ಅಂತ ನಾವು ನಂಬ್ತೀವಿ. ಅಂಡ್ ಲಾಸ್ಟ್ ಒಂದು ವರ್ಡ್ ಕೂ. ಏನಿದ್ರು ಮೀನಿಂಗ್ ಶೈನ್ ಅವರೇ?
ಅದು ಆಕ್ಚುಯಲ್ ಮೀನಿಂಗ್ ಹೇಳಕ್ ಬಂದ್ರೆ ಇಲ್ಲಿ ಸರಿಯಾಗಲ್ಲ. ಅಂತ meaning ಅಲ್ಲ, ಈಗ ನಾನ್ ಡಿಕ್ಷನರಿ ಓಪನ್ ಮಾಡ್ಬೇಕು. ಅದಂದ್ರೆ 3 ಗಂಟೆ ಆಗ್ತಿದ್ದಂಗೆ ಸೆಟ್ ಅಲ್ಲಿ ಸೆಕೆ ಜಾಸ್ತಿ ಆಗ್ತಾ ಇರುತ್ತೆ, ಎಲ್ಲ ಒಂಥರ ಹೀಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. 3 ಗಂಟೆಗ 3 ಗಂಟೆಗೆ ಆಗತ್ತದು. ಈ ಕಡೆ ನೋಡ್ಬಿಟ್ಟು ಹೇಳ್ಬೇಕಾ? ಅಲ್ಲ ಅಂತ ತುಂಬಾ ಇಂಪಾರ್ಟೆಂಟ್ ಅನ್ನಲ್ಲ ಬಿಡಿ. ಬಟ್ ಇಲ್ಲ, ಅದೊಂಥರ ಸ್ಟ್ರೆಸ್ ಬಸ್ಟರ್ ನಮ್ ಸೆಟ್ ಅಲ್ಲಿ. ಅದ್ ನಾವು ಒಂಥರ ಸ್ಟ್ರೆಸ್ ಬಸ್ಟರ್ ನಮ್ ಸೆಟ್ ಅಲ್ಲಿ. ಅದು ಯಾರಿಗೆ ರೊಚ್ಚಿಗೆ ಇದ್ರು ಸೆಟ್ ಅಲ್ಲಿ, ಯಾರಿಗಾರು ಬೈಬೇಕು ಅನ್ಸಿದ್ರೆ, ಯಾರು ಏನೇ ಮಾಡ್ಬೇಕು ಅನ್ಸಿದ್ರು ಒಂದ್ಸಲ ಕೂ ಅಂತಿದ್ರು ಮೇಡಮ್. ಅವ್ರಲ್ಲೆಲ್ಲೋ ಕೂ ಅಂದ್ರೆ ನಾವ್ ಇಲ್ಲೂ ಕೂ ಅಂತೀವಿ, ಸುಮ್ನೆ ಇರ್ಲಿ ಅಂತ. ಅವರಲ್ಲೆಲ್ಲ ಕೂ ಅಂತಾರೆ. ಆಗಿಲ್ಲ ಅಂದ್ರೆ ಅವರೆಲ್ಲ ಟಯರ್ಡ್ ಆಗ್ಬಿಡ್ತಾರೆ. ಆಮೇಲೆ ಅವರು ಗೂಗಲ್ ಬಾಯ್, AC ಬಾಯ್ ಅವರು. ಸೊ ಅವ್ರ ಕಲರ್ ಎಲ್ಲ ಪಿಂಕ್ ಕಲರ್ ಆಗ್ಬಿಡುತ್ತೆ ಬಿಸಿಲಿಗೆ. ಸೊ ನೋಡಿ ನಮ್ಗೆಲ್ಲ ಓಕೆ, ಈಸ್ ಬಿಕಮಿಂಗ್ ಟಯರ್ಡ್. ನಮ್ಗೆ ಯಾವಾಗ್ಲೂ ಖುಷಿ ನಗ್ತಾ ಇರ್ಬೇಕು. ಸೊ ಯಾವುದೇ ಕಾರಣ ಒಂದ್ ದಿವಸನೂ ಯಾರು ನೋಬಡಿ ಅಂತಲ್ಲ. ಸೊ ಅದಕ್ಕೆ ಸ್ವಲ್ಪ ಡಲ್ ಆದ್ರೆ ಕೂ ಅಂತ ಹೇಳೋದು. ಇದು ನಮ್ ಸಿಗ್ನಲ್ ಅಷ್ಟೇ. ಆಗಿರುವಂತಹ ಟೈಮಿಂಗ್ ಇದ್ರ ಮೂಲಕ ಎಲ್ಲರಿಗೂ ಪರಿಚಯ ಸರ್. ಸೊ ಇಂಟ್ರೊಡಕ್ಷನ್ ಅಂತೆಲ್ಲ ಕೊಡಕ್ ಹೋಗೋದಿಲ್ಲ. ಆ್ಯಂಡ್ ಶ್ರೀಮಂತ್ ಸರ್, ಐ ಹ್ಯಾವ್ ಟು ಟೆಲ್ ಯು, ಕಾಂಚನ ಸಿನಿಮಾದಲ್ಲಿ ತಮಿಳ್ನಲ್ಲಿ ನೀವು ಅಣ್ಣನ ಬ್ರದರ್ ಪಾತ್ರ ಮಾಡಿದ್ರಿ. ನಮ್ಮ ಕನ್ನಡದ ಕಾಂಚನ ಅದೇ ಕಲ್ಪನಾ ಉಪ್ಪಿ ಸರ್. ಸೊ ಒಂದು ಸ್ಪೆಷಲ್ ಮೀಟ್ ಇಲ್ಲಿ ವೇದಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ. నేను ನಿಮ್ಮ ಶ್ರೀಮಂತ್. I am your Shriman. I am basically a friend to everyone in the universe. So you are all my friends. இந்த விழாவிற்கு வருகை தந்திருக்கும் அனைவருக்கும் என் மனமார்ந்த வாழ்த்துக்கள். కన్నడ సినిమా అని చెప్పిన ఫస్ట్ డే నేను ఎందుకు ఇక్కడ వచ్చానంటే, I was introduced in Kannada film. My first film is in 1992. Directed by Sai Prakash sir, Kittur Nogli. So after 1992, again to get one Kannada film, இந்த தமிழ் சொல்லுவாங்க தவம் இருக்கணும்னு சொல்லி. அதாவது என்ன வயசாவது அது பக்கத்தில் வைங்க, நீங்கள் என்ன பர்சனாலிட்டியில் இருக்கீங்க அது பக்கத்தில் வைங்க. பட் டார்கெட் அச்சீவ்மெண்ட் மட்டும், எய்ம் அது மட்டும் இருந்துக்கிட்டே இருந்தால் யூ கேன் ஸ்டாண்ட் ஆன் திஸ் டான்ஸ் அட் எனி ஏஜ். So after that film, I have entered, and this entire thanks goes to 2 people. One is our sweet director Bobby ma'am and the great producer Mr. Ajit. அப்புறம் அண்ணா பற்றி நான் கொஞ்ச நேரத்துக்கு முன்னாடி சொன்னேன், காஞ்சனா he appreciated me, but there is one film, ரத்த கண்ணீர். This is not the sound for ரத்த கண்ணீர். There is no performer in India. No performer in India. So I started my career in 1974 in Bangar Manshulu as a Bal Bacche. So adu or 84 that went. After that, we are ardent fan of Yama Radha sir. Anyone doing his role, we will say, okay, okay, manage this. But this gentleman, Anna. No. There is no chance of performing that character again. I don't know whether Anna can again do the same role, because it is a magic created by him. And ఏమన్నా మిస్టేక్ ఉందని ఒక్కొక్కరు 10 times చూసాం. నో, దాన్ని ఇంకా 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 బెటర్మెంట్ చేశారు. ఎంత డివోషన్ కావాలి. So like that, and my father has produced couple of films in Kannada too. And I don't want to go to that place. ఈ సినిమా కన్నడ సినిమాలో నాకు అవకాశం వస్తుంది అని తెలిసిన తర్వాత I left lot of films. I just jumped, and this is my take off. I don't know what I did, only you should see and tell me. And I did my best. And I wanted to dub my voice. I'm requesting, I'm begging. I don't know whether I get it or not. If not in this film, definitely I will let my voice in my future films in Kannada. And thanks for this opportunity. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಯಿತು. ನೀವು ಜಸ್ಟ್ ಮ್ಯಾರಿಡ್ ಮೂಲಕ ಮತ್ತೆ ನಮ್ಮ ಕನ್ನಡಿಗರಿಗೆ ಕನ್ನಡ ಸಿನಿಮಾದಲ್ಲಿ ಕನ್ನಡ ಭಾಷೆಯಲ್ಲಿ ಕಾಣಿಸ್ಕೊತೀರಿ ಅಂತ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು.
the entire 24 crafts of this film, and entire 24 crafts of Kannada film industry. Because basically, when a lady is directing, we will not have that confidence. Okay, let's see, let's go, let's come. But the entire 24 crafts, they supported our director like ஒரு மணிரத்னம் சாருக்கு என்ன ரெஸ்பெக்ட் கொடுப்பாங்களோ, ஒரு என்ன சப்போர்ட் கொடுப்பாங்களோ, அந்த சப்போர்ட் கொடுத்த all the 24 crafts, my special thanks and namaskaram to them. And the entire thing, it is in your hands. We can only write exam. To take that to public, to make that successful, it is in your hands. So please do it. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ರವಿಶಂಕರ್ ಸರ್ ಅವರ ಪಾತ್ರದ ಬಗ್ಗೆ ನಾನು ಕೇಳಿದಾಗ, ಸರ್ ನಿಮಗೆ ಬೆಲೆನೇ ಇಲ್ಲ ಅಂದ್ಬಿಟ್ರು ಅವರು. ಏನು ಸರ್ ಹಾಗಂದ್ರೆ? ಇತ್ತು, ಬೆಲೆ ಇತ್ತು. ಅಲ್ಲ, ರವಿಶಂಕರ್ ಸರ್ ಬೆಲೆ ಇತ್ತು, ಪಾತ್ರದಲ್ಲಿ ಬಾಬಿ ಮಕ್ಕಳು. ಹೌದು. ಓಕೆ, ಎಲ್ಲರಿಗೂ ನಮಸ್ಕಾರ. ಉಪ್ಪಿ ಸರ್ ನಮಸ್ತೆ, ವಿಜಯನ್ ಸರ್ ನಮಸ್ತೆ, ಆ್ಯಂಡ್ ಅಜನೀಶ್ ಆ್ಯಂಡ್ ಬಾಬುಜಿ, ಕಂಗ್ರ್ಯಾಚುಲೇಷನ್ಸ್. ಇವತ್ತು ನಮ್ಮ ಸಿನಿಮಾದು ಜಸ್ಟ್ ಮ್ಯಾರೇಜ್ ಮದುವೆ ಆಗೋಗಿದೆ. ಈಗ ಬೀಗ್ರೂಟಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಇಡೀ ಕರ್ನಾಟಕ. ಸೊ ಜಸ್ಟ್ ಮ್ಯಾರಿಡ್ ಅಂತ ಆಗಿದೆ. ಸೊ ಬೀಗ್ರೂಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಬೀಗ್ರೂಟ್ ಡೇಟನ್ನು ಅನೌನ್ಸ್ ಮಾಡಿ. ಯಾಕೆಂದರೆ ನಮ್ಮೂರ ಕಡೆ ಎಲ್ಲ ಮದುವೆ ಇನ್ವಿಟೇಷನ್ ಏನಾದ್ರು ಕೊಡಕ್ಕೆ ಬಂದಾಗ ಫಸ್ಟ್ ಒಳಗಡೆ ನಾವು ಚಿಕ್ಕ ಕಾರ್ ಹುಡುಕ್ತಾ ಇದ್ವಿ, ಬೀಗ್ರೂಟ ಯಾವಾಗ ಅಂತ. ಇನ್ವಿಟೇಷನ್ ಯಾರ ಮದುವೆ, ಎಲ್ಲಿ ಮದುವೆ, ಯಾವಾಗ ಮದುವೆ, ಯಾವ ಚೌಟ್ರಿ ಮದುವೆ, ಅದನ್ನು ಯಾವುದು ನೋಡ್ತಾ ಇರಲಿಲ್ಲ. ಬೀಗ್ರೂಟ್ ಕಾರ್ಡ್ ಕೊಟ್ಟಿದ್ದಾರಾ ಅಂತ ಈ ದೊಡ್ಡವರು ಕೇಳಬೇಕು. ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿಗೆ ನಮ್ಗೆ ಸಮಾಧಾನ. ಓಕೆ, ಆ ಡೇಟ್ ಮಾತ್ರ ಫಿಕ್ಸು. ಸೊ ಹಾಗಾಗಿ ಮದುವೆ ಆಗಿದೆ. ಬೀಗ್ರೂಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಕೂಡ. ಆ್ಯಂಡ್ ನಮ್ಮ ನಿಧಿಲನ್ ಸರ್ ಹೇಳ್ದಂಗೆ ನನಗೂ ಗೊತ್ತಿರಲಿಲ್ಲ. ಸೊ ನೀವೇನು ಹೇಳಿಲ್ಲ, ನನ್ನ ಪಾತ್ರ ಅಷ್ಟೇ ಹೇಳಿದ್ರಿ ನೀವು. ರಾಮ್ ಕಮ್ ಅಂತ ಹೇಳಿದ್ರು. ಇಲ್ಲ, ರಾಮ್ ಕಮ್ ಕ್ರೈಮ್ 3 ಸೇರಿದೆ. ಸೊ ಅದೇ ಕಾಣಿಸಿದ್ದು ನಮಗೆ. ಏನೋ ಕುತೂಹಲ ಜಾಸ್ತಿ ಕಾಣಿಸ್ತಾ ಇತ್ತು. ಅದಕ್ಕೆ ಉಪ್ಪಿ ಸರ್ ಹೇಳಿದ್ರು, ನೀವು ಇಲ್ಲಿ ನೋಡ್ದಂಗೆಲ್ಲ ನೀವು 10 times ಬೇರೆ ಇದ್ದೀರಾ ಅಂತ. ಸೊ ಉಪ್ಪಿ ಸರ್ ಖಂಡಿತವಾಗ್ಲೂ ನಿಜ. ಯಾಕೆಂದರೆ ನಾವು ಗಿರಿಜಮ್ಮ ಅಂತ ಒಬ್ರು ಇದ್ರು ಸೀರಿಯಲ್ ಮಾಡುವಾಗ, ಅವ್ರ ಜೊತೆ ಕೆಲಸ ಮಾಡಿದ್ದು ಅಷ್ಟೇ. ಅದಾದಮೇಲೆ ಲೇಡಿ ಡೈರೆಕ್ಟರ್ ಜೊತೆ ಯಾವಾಗ ಕೆಲಸ ಮಾಡಿರಲಿಲ್ಲ. ಅದಂದರೆ ಫಸ್ಟು ಬಾಬುಜಿ ಡೈರೆಕ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ಈ ಗಂಡು ಮಕ್ಳ ಹತ್ರ ಏನೋ ಕಿತ್ತಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಒಂದು 10 ನಿಮಿಷ ಲೇಟಾಗಿ ಬರ್ತೀನಿ, 5 ನಿಮಿಷ ಲೇಟಾಗಿ ಬರ್ತೀನಿ, ಮಧ್ಯಾಹ್ನ ಬರ್ತೀನಿ ಅಂತ. ಹೆಣ್ಮಕ್ಳು ಕರೆದಾಗ ಆನ್ ಟೈಮಲ್ಲಿ ಇರಬೇಕು. ಹೆಂಗೆ ಮಾಡ್ತಾರೆ ಅಂತ ಹೋಗಿ ಡೈರೆಕ್ಷನ್ ಹೆಂಗೆ ಮಾಡ್ತಾರೆ ಅಂತ ನೋಡೋ ಒಂದು ಕುತೂಹಲ, ಜೊತೆ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಅದು ನೋಡಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮದುವೆ ಮನೆಯಲ್ಲಿ ಗಂಡನ ಕಡೆ ಓಡಾಡ್ತಿರ್ತಾರಲ್ಲ ಹಂಗೆ ಓಡಾಡ್ತಿದ್ರು. ಅದು ಬಂದಿದ್ದ, ಇದು ಬಂದಿಲ್ವಾ ಅಂತ ಒಂದ್ಸರಿ ಕೂಗಿ ಹಾಕಿದ್ರು ಎಲ್ಲ ಗಪ್ಚಿಪ್ಪು. ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾ ಹೋಗ್ತಿದ್ರು. ನಾನು ಚಾಟ್ ಹೇಳ್ಬೇಕು, ಇಲ್ಲ ನೀವು ಹೇಳ್ದಂಗೆ 10 times ಬೇರೆ ಇದ್ದಾರೆ ಅವರು. ಸೊ ಹಾಗಾಗಿ ಬೆಟರ್ ಲಕ್, ನಾಟ್ ಓನ್ಲಿ ದಿಸ್ ಟೈಮ್, ಬೆಟರ್ ಲಕ್ ಆಲ್ ದ ಟೈಮ್ಸ್. ಎಲ್ಲರೂ ಒಳ್ಳೆಯದಾಗಲಿ. ಜಿನಿ ಸರ್, ನಿಮಗೆ ಬಾಬುಜಿಗೆ ಮೊದಲ ಜಯ ಸಿಗಲಿ. ಜಸ್ಟ್ ಮ್ಯಾರೇಜ್ ಆಗಿದೆ, ಬೀಗರು ಕಾಯ್ತಾ ಇದ್ದೀವಿ. ಅದಾದಮೇಲೆ ಮಕ್ಕಳು ಮರಿಗೆ ಮೊಮ್ಮಕ್ಕಳಿಗೂ ಕಾಯ್ತೀವಿ. ಅಂದರೆ ಒಂದು ಜಾಸ್ತಿ ಪ್ರೊಡಕ್ಷನ್ ನಡೀಲಿ ಅಂತ. ಕಂಗ್ರ್ಯಾಚುಲೇಷನ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಅವರು ಬೇಡ ಅಂದ್ಕೊಂಡ್ರು, ನಮ್ಮ ರವಿ ಸರ್ ಬೇಡ ಅಂತಿದ್ದು. ಆಮೇಲೆ ಸರ್ ಇನ್ನೊಂದು ಹೇಳಿದೆ, ನಾನು ಅಜಿತ್ ಸರ್ ಫಾದರ್ ನಂತರನೇ ಅವರು ಮದುವೆ ಆಗಿರೋದು. ಫಾಸ್ಟ್ ಮ್ಯಾರೇಜ್ ನಮ್ಮದು ಸರ್, ಇದು ಜಸ್ಟ್ ಮ್ಯಾರೇಜು. ನಂದು ನಿಮ್ಮದು ಫಾಸ್ಟ್ ಮ್ಯಾರೇಜು. ನೀವು ನಾವು ಸೇಮ್ ಆರ್ಕೆಸ್ಟ್ರಾದಿಂದ ಬಂದರೆ. ಸೊ ಹಾಗಾಗಿ ಇದು ಜಸ್ಟ್ ಮ್ಯಾರೇಜ್ ನೀವು ಪ್ರೊಡಕ್ಷನ್ ಮಾಡಿದ್ದೀರಾ. ಸೊ ನಾವಿಬ್ಬರು ಅವಾಗಲೇ ಫಾಸ್ಟ್ ಮ್ಯಾರೇಜ್ ಆಗಿಬಿಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಬಹಳ ವಿಶೇಷವಾಗಿರುವಂತಹ ಪಾತ್ರ, ನಾನು ಆಗಲೇ ಒಂದು ಚಿಕ್ಕ ಕ್ಲೂ ಕೊಟ್ಟಿದ್ದಷ್ಟೇ, ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಜಸ್ಟ್ ಮ್ಯಾರಿಡ್ಗೆ ಶುಭವಾಗಿ. ಶ್ರೀಮಂತ್ ಸರ್, ಥ್ಯಾಂಕ್ ಯು ನಿಮಗೂ ಕೂಡ. ಎಸ್, ಥ್ಯಾಂಕ್ಸ್. ಈಗ ಎಂಥ ಅದ್ಭುತವಾದ ಇರುವಂತಹ ಆನಂದ್ ಆಡಿಯೋದ ಆನಂದ್ ಶಾಬ್ರಿ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಲೋ ಸರ್, ವೆಲ್ಕಮ್. ಪ್ರತಿ ಬಾರಿ ಅಜನೀಶ್ ಸರ್ ಮ್ಯೂಸಿಕಲ್ ಅಂತ ಒಂದು ಸ್ಕ್ರೀನ್ ಮೇಲೆ ಕಂಡ್ರೆ ಹಾಡುಗಳು ಆಲ್ಬಮ್ ಎಲ್ಲ ಹಿಟ್ ಆಗುತ್ತೆ ಅನ್ನೋ ರೀತಿ ಆಡಿಯನ್ಸಿಗೆ ಫೀಲ್ ಬಂದ್ಬಿಟ್ಟಿದೆ. ಸೊ ನಿಮ್ಮ ಹತ್ರ ಅವ್ರ ಮ್ಯೂಸಿಕ್ ತಗೊಂಡ್ಬಂದಾಗ ಹೇಗೆ ಅನ್ಸುತ್ತೆ, ಆ ಜರ್ನಿ ಹೇಗಿರುತ್ತೆ? ಎಲ್ಲರಿಗೂ ನಮಸ್ಕಾರ. ಸೊ ಈ ಪ್ರಾಜೆಕ್ಟ್ ಫಸ್ಟ್ ಬಂದಾಗ ABBS ಪ್ರೊಡಕ್ಷನ್ ಅಂತ ಹೇಳಿದಾಗ ಒಂದೇ ಒಂದು ಮನಸ್ಸಲ್ಲಿ ಒಂದು ಥಾಟ್ ಬಂತು. ಅಜನೀಶ್ ಸರ್ ಎಷ್ಟೋ ಪ್ರೊಡಕ್ಷನ್ಗೋಸ್ಕರ ಕೆಲಸ ಮಾಡಿದ್ದಾರೆ, ಅಷ್ಟು ಅದ್ಭುತ ಹಿಟ್ಗಳನ್ನು ಕೊಟ್ಟಿದ್ದಾರೆ.
ಅವ್ರದೇ ಪ್ರೊಡಕ್ಷನ್ ಇದ್ರೆ ಎಷ್ಟು ದೊಡ್ಡ ಹಿಟ್ ಆಗ್ಬೋದು ಅಂತ ಒಂದು ಸ್ಪಾರ್ಕ್ ಅಂತ ಒಂದು ಥಾಟ್ ಬಂತು. ಸೊ ಡೆಫಿನೆಟ್ಲಿ ಈ ಪಿಕ್ಚರ್ ತಗೊಳ್ಳೇಬೇಕು ಅಂತ ಮಿಸ್ ಮಾಡಬಾರ್ದು ಈ ಪಿಕ್ಚರು. ಸೊ ಅದಕ್ಕೆ ವಿ ಫೈನಲೈಸ್ ದಿಸ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಸಾಂಗ್ಸ್ ಅದು ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಅಂಡ್ ಬಾಬಿ ಮ್ಯಾಮ್, ಥ್ಯಾಂಕ್ ಯು. You believed us and we will do the best promotion possible. Thank you, madam. ಥ್ಯಾಂಕ್ ಯು ಆನಂದ್ ಸರ್. ABBS ಸ್ಟುಡಿಯೋಸ್ ಕಡೆಯಿಂದ ಆನಂದ್ ಆಡಿಯೋಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಈ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಪಾತ್ರ ಮಾಡುವಂಥದ್ದು, ಬಹಳ ಸ್ಪೆಷಲ್ ಆಗಿರುವಂತಹ ಪಾತ್ರ, ಕಥೆಯಲ್ಲೂ ಕೂಡ ಬಹಳ ಮುಖ್ಯವಾದ ಒಂದು ಟ್ವಿಸ್ಟ್ ಕೊಡುವಂತಹ ಪಾತ್ರ. ಶ್ರುತಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟೀಸರ್ ಓಕೆ ಮೇಡಮ್ ಬಂದಾಗ ಟೀಸರ್ ಆ ಥರ ಮಾಡಿಸಿದ್ರು. ಕಣ್ಣಲ್ಲಿ ನೀರು ಕಾಣಿಸೋದು ಮುಖ್ಯ ಅಲ್ಲ, ಪ್ರೊಡ್ಯೂಸರ್ ಜೋಬಲ್ಲಿ ದುಡ್ಡು ಕಾಣಿಸೋದು ಮುಖ್ಯ ನನಗೆ. ಮೊದಲೆಲ್ಲ ಹೇಳೋರಲ್ಲ, ನನ್ನ ಸಿನಿಮಾಗಳು ಯಾಕೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ, ಅದೇ ಥರದ್ದೇ ಪಾತ್ರ ಕೊಡ್ತೀರಾ ಅಂತ. ಯಾವಾಗಲೂ ಪೈಸಾ ವಸೂಲು ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕು ನಾವು. ನಿರ್ಮಾಪಕರು ಈ ಥರದ್ದು ಒಂದು ಸಿನಿಮಾ ಮಾಡಿದ್ರೆ ನನಗೆ ಲಾಭ ಆಗುತ್ತೆ ಅಂತ ಅನ್ಕೊಂಡಂಥ ಸಿನಿಮಾಗಳಲ್ಲಿ ನಾವು ಆ್ಯಕ್ಟ್ ಮಾಡೋದು ಇನ್ನೊಂದಿಷ್ಟು ಖುಷಿ ಅಲ್ವಾ. ಸೊ ಆ ಥರದ ಪಾತ್ರಗಳನ್ನ ನಾನು ಮಾಡಿ ಒಂದಿಷ್ಟು ಯಶಸ್ಸು ಕಾಣುತ್ತೆ ಅಂತಂದರೆ ಕಣ್ಣಲ್ಲಿ ನೀರೇನು ರಕ್ತನೇ ಸುರಿಸುತ್ತೆ, ಅಷ್ಟೇ ಮ್ಯಾಟ್ರು. ಲವ್ಲಿ ಮೇಡಮ್. ಜಸ್ಟ್ ಮ್ಯಾರಿಡ್ನಲ್ಲಿ ನಿಮ್ಮ ಆ ಪಯಣ ಹೇಗಿತ್ತು ದಯವಿಟ್ಟು ಹಂಚ್ಕೋಬಹುದಾ? ಬಹುಶಃ ನಾನು ಈ ಪಾತ್ರನ ಹೇಳ್ಕೊಳಕ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ನೋಡಿ ಅಲ್ಲೇ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಹಿಂಗೆ. ಯಾಕಂದ್ರೆ ಇದು ಸಿನಿಮಾ ಕತೆ ಹೇಳುವಾಗ್ಲೇನೆ ಇದೊಂದು ತುಂಬಾ ಸೂಕ್ಷ್ಮವಾದಂಥ ಒಂಥರ ತುಂಬಾ ದೊಡ್ಡ ತಿರುವು ಕೊಡುವಂಥ ಅಂತ್ಯದ ಸಮಯದಲ್ಲಿ ಅನ್ನುವಂಥ ಒಂದು ಪಾತ್ರ ಆಗಿರೋದ್ರಿಂದ ಕತೆ ನಾನು ಹೆಚ್ಚು ಹೇಳಲಾರೆ. ಈ ತೆರೆಯ ಹಿಂದಿನ ಕಥೆಯನ್ನು ಬೇಕಾದರೆ ನಾನು ಹೇಳಬಲ್ಲೆ ಅಷ್ಟೇ ಚುಟುಕಾಗಿ. ಈ ಸಿನಿಮಾ ನನಗೆ ತುಂಬ ವಿಶೇಷ ಅಂತ ಅನಿಸಿದ್ದು, ಒಬ್ಬ ಮಹಿಳಾ ನಿರ್ದೇಶಕಿ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ನೋದು. ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಲ್ಲ, ಒಬ್ಬ ಹೆಣ್ಮಕ್ಳು ಒಂದು ಕಾರ್ನ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಸರಿಯಾಗಿ ಡ್ರೈವ್ ಮಾಡ್ತಾ ಇಲ್ಲ ಅಂತ ಫಸ್ಟ್ ನೋಡ್ತಾರೆ ಹೆಣ್ಮಕ್ಳು ಅಂದರೆ ಅದಕ್ಕೆ. ಆಮೇಲೆ ಒಂದು ಟೂ ವೀಲರ್ನ ಯಾರು ಓಡಿಸ್ತಾ ಇದ್ರೆ ಅವ್ರು ಹೆಣ್ಮಕ್ಳು ಬೇಕು ಅಂತ ಅವರೇ ತಪ್ಪು ಮಾಡ್ತಾರೆ ಅಂತ. ಅಕ್ಕಪಕ್ಕದಲ್ಲಿ ಯಾರು ತಪ್ಪು ಮಾಡಲ್ಲ, ಹೆಣ್ಮಕ್ಳು ಗಾಡಿ ಓಡಿಸ್ತಾ ಇದ್ದಾರೆ ಅಂದರೆ 100% ಫಿಕ್ಸ್ ಅದು ಅವಳದೇ ಪ್ರಾಬ್ಲಮ್, ಅಕ್ಕದಲ್ಲಿ ಯಾರೂ ಪ್ರಾಬ್ಲಮ್ ಇಲ್ಲ ಅಂತ. ಹೀಗೆ ಒಂದು ಕಾರ್ನ ಒಂದು ಗಾಡಿನ ಓಡಿಸೋವಾಗಲೇ ಹೆಣ್ಮಕ್ಳದೇ ತಪ್ಪು, ಹೆಣ್ಮಕ್ಳಿಗೆ ಆಗುತ್ತಾ ಅಂತ ನೂರಾರು ಪ್ರಶ್ನೆಗಳು ಇರುವಾಗ ಸಿನಿಮಾ ಅಂತ ಒಂದು ದೊಡ್ಡ ಒಂದು ಲಾಂಗ್ ಜರ್ನಿ ಇರುವಂತಹ ಒಂದು ವಿಚಾರವನ್ನ ಅಜನೀಶ್ ಅವರು ಒಬ್ಬ ಮಹಿಳೆಗೆ ಕೊಟ್ಟಿದ್ದು ತುಂಬಾ ಮೆಚ್ಚುಗೆ ಆಗುವಂಥ ವಿಚಾರ ಸರ್. ನಿಮ್ಮಂಥವರಿಂದನೇ ಈ ನಾಣ್ಣುಡಿಗಳನ್ನ ಬದಲಾಯಿಸುವಂತ ಪ್ರಯತ್ನ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ ಅಂತ ಕೇಳಿ ಸಾಕಾಗಿದೆ ನಮಗೆ. ಈಗ ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂದರೆ ಅದು ಅಜನೀಶ್ ಅಂತ ಹೇಳೋ ಮಟ್ಟಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ, ತುಂಬಾ ಖುಷಿ ಆಯಿತು. ಆಮೇಲೆ ನಾನು ಹೇಳ್ತೀನಲ್ಲ, ಶಿ ವಾಸ್ ಸೋ ಕಾನ್ಫಿಡೆಂಟ್ ಆನ್ ಡ್ರೈವಿಂಗ್ ಆನ್ ಆಲ್ ದ ಸಿಚುವೇಶನ್ಸ್ ಅಂತ. ಬಾಬಿ ಅವರು ನೀವೆಲ್ಲೂ ಕಂಡುಹಿಡಿಯೋಕ್ಕಾಗಲ್ಲ, ಗಾಡಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಹೆಣ್ಮಕ್ಳ ಅಂತ ಚಾನ್ಸೇ ಇಲ್ಲ. ಆ ಶೂಟಿಂಗ್ ಆ ಸೆಟ್ಟಲ್ಲಿರುವಂತಹ ವಾತಾವರಣ ನೋಡಿದ್ರೆ ಯಾರೋ ನಮಗೆ ದೊಡ್ಡ ಡೈರೆಕ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಏನೋ ಅನ್ನೋಷ್ಟು ಸೆಟ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಕೆಪಾಸಿಟಿ ಮೊದಲನೇ ಸಿನಿಮಾದಲ್ಲಿ ನಾನು ಯಾವ ಡೈರೆಕ್ಟರ್ನೂ ನೋಡಿಲ್ಲ. ಒಬ್ಬ ಮಹಿಳೆಯಾಗಿ ಅಚ್ಚುಕಟ್ಟಾಗಿ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಅವರು ಅದನ್ನು ನಿಭಾಯಿಸಿದ್ರು. ಪ್ರತಿಯೊಂದು ಪಾತ್ರಗಳಿಗೂ ಅವರ ಎಕ್ಸ್ಪ್ರೆಷನ್ದಿಂದ ಹಿಡಿದು ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ನ ನಾನು ಹೀಗೆ ಬರಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಅವರಿಬ್ಬರು ಕಾಂಬಿನೇಷನಲ್ಲಿ ಏನು ಹೊಸದು ನಾನು ನೋಡಿದೆ ಸಿನಿಮಾದಲ್ಲಿ ಅಂದರೆ, ನೀವು ಯಾವಾಗಲೂ ಒಂದು ಡ್ಯುಯೆಟ್ ಸಾಂಗ್ಗೆ ಅಥವಾ ಯಾವುದೋ ಒಂದು ಪ್ಯಾಥೋ ಸಾಂಗ್ಗೆ ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋದನ್ನ ನೋಡಿದ್ದೀರಾ. ಆದರೆ ಒಂದು ಸೀನ್ಗಳಲ್ಲಿ ಡೈಲಾಗ್ ಹೇಳಬೇಕಾದ್ರೆ ಹಾಡು ಹಾಕ್ಬಿಟ್ಟು ಡೈಲಾಗ್ ಹೇಳಿರೋದು ನೋಡಿದ್ದೀರಾ? ಎಸ್, ಅವರ ಮನಸ್ಸಲ್ಲಿ ಈ ಒಂದು ಸಿಚುವೇಶನ್ಗೆ ನಾನು ಯಾವ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಸೊ ನಾವು ಆ್ಯಕ್ಟ್ ಮಾಡುವಾಗ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳು ಬರ್ತಾ ಇತ್ತು. ಹಾಗಾಗಿ ನಾವು ಈ ಸಿನಿಮಾದಲ್ಲಿ ಸ್ಕೋರ್ ಮಾಡೋದಕ್ಕೆ ಚಾನ್ಸ್ ಇದೆ. ನಮ್ಮನ್ನ ಆ ಪಾತ್ರದೊಳಗೆ ಆ ಮೂಡ್ ಒಳಗಡೆ ತೊಗೊಂಡು ಹೋಗೋದಕ್ಕೆ ಒಂದು ಸಣ್ಣ ಅವಕಾಶವನ್ನು ಕೂಡ ಅವರು ಬಿಟ್ಕೊಡ್ಲಿಲ್ಲ. ನಮ್ಮ ಪಾತ್ರಗಳಲ್ಲಿ ನಾವು ತಲ್ಲೀನರಾಗಿ ಅಭಿನಯಿಸೋದಕ್ಕೆ ಅವರು ಕೊಟ್ಟಂಥ ಒಂದು ಸಲುಗೆ, ಅವರ ಪ್ರೋತ್ಸಾಹ ಎಲ್ಲ ಪಾತ್ರಗಳಲ್ಲೂ ಅದು ಎದ್ದು ಕಾಣುತ್ತೆ.
ಅದ್ಭುತವಾದಂಥ ಒಂದು ಪ್ರಯತ್ನ, ತುಂಬ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ. ಬಹುಶಃ ನೀವು ಅದನ್ನು ಈ ಟ್ರೈಲರಲ್ಲಿ, ಈ ಟೀಸರಲ್ಲಿ ನೋಡಿರಬಹುದು. ಐ ಥಿಂಕ್ ಶಬರಿ ಹಾಗೆ ಇನ್ನೇನು ಕಾಯಿಸೋದಿಲ್ಲ ಅವರು, ಅನ್ಸುತ್ತೆ ಬೇಗ ಅನೌನ್ಸ್ ಮಾಡ್ತಾರೆ ಸಿನಿಮಾವನ್ನು. ಇಟ್ ವಾಸ್ ಲವ್ಲಿ ಎಕ್ಸ್ಪೀರಿಯನ್ಸ್ ವರ್ಕಿಂಗ್. ತುಂಬ ದೊಡ್ಡ ಕಲಾವಿದರು ತಂಡ ಇದರಲ್ಲಿದ್ದಾರೆ. ದೇವರಾಜ್ ಅವ್ರ ಜೊತೆ ಕೆಲಸ ಮಾಡಿ ಖುಷಿ ಇದೆ. ಹೊಸ ಅಭಿನೇತ್ರಿ, ತುಂಬ ಪ್ರಾಮಿಸಿಂಗ್ ಆಗಿ ಕಾಣ್ತಾರೆ. ಅವರ ಇತ್ತೀಚಿನ ಸಿನಿಮಾ ನೋಡಿದೆ, ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ನೀವು. ನಿಮ್ಮಂಥ ಕಲಾವಿದೆಯರು, ಕನ್ನಡತಿಯರು, ನಮ್ಮ ಸೊಗಡಿನ, ನಮ್ಮ ನೆಲದ ಕಲಾವಿದೆಯರು ಮತ್ತಷ್ಟು ಮಗದಷ್ಟು ಬರಲೇಬೇಕು. ಆಗ ಮಾತ್ರ ಈ ಚಿತ್ರರಂಗ ತುಂಬ ಶ್ರೀಮಂತಿಕೆಯಿಂದ ಆಗುತ್ತೆ ಅಂತ ಮೊದಲೊಂದು ಎರಾದಲ್ಲಿ ಆರತಿಯವರು, ಭಾರತಿಯವರು, ಮಂಜುಳಾ ಅವರು, ಹೀಗೆ ಸಾಕಷ್ಟು ಕಲಾವಿದೆಯರಿದ್ರಲ್ಲ, ಹಾಗೆ ನಿಮ್ಮ ಈ ಸಾಲಿನ ಕಲಾವಿದರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಲಿ ಅಂತ ನಾನು ಕೂಡ ಪ್ರೀತಿಯಿಂದ ಆಶಿಸ್ತೀನಿ. ತುಂಬ ಅದ್ಭುತವಾದ ಕಲಾವಿದರು ಕಾಣಿನ. ಹಾಗೆ ಶೈನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತೀವಿ. ಸ್ಕ್ರೀನ್ಸ್ ಪ್ರೆಸೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಆಸೆ ಎಲ್ಲರಲ್ಲೂ ಎದ್ದು ಕಾಣ್ತಾ ಇದ್ವಿ ಇಡೀ ತಂಡದಲ್ಲಿ. ನಮಗೂ ಕೂಡ ಅಷ್ಟೇ, ಅವ್ರ ಜೊತೆ ಕೆಲಸ ಮಾಡುವಾಗ ಹೊಸದೇನಾದ್ರು ಕಲಿಬೇಕು ಅಂತ, ಹೀಗೆ ಕಲಾವಿದರುಗಳ ಜೊತೆ ಕೆಲಸ ಮಾಡುವಾಗ ಅವ್ರ ಜನ್ರೇಷನ್ಗೆ ನಾವು ಹೊಂದ್ಕೊಳ್ಳುವಂಥ ಆ ಪರಿನೇ ಒಂಥರ ಅದ್ಭುತವಾಗಿತ್ತು. ಆ ಜರ್ನಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ಈ ಫೋಟೋದಲ್ಲಿ ನಾನು ಇಲ್ಲದೆ ಇರ್ಬೋದು, ಆದರೆ ಈ ಕುಟುಂಬದ ಒಂದು ತುಂಬ ದೊಡ್ಡ ಪ್ರಮುಖವಾದ ಪಾತ್ರದಲ್ಲಿ ನಾನಿದ್ದೀನಿ. ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಇಷ್ಟು ಮುದ್ದಾಗಿ ಜಸ್ಟ್ ಮ್ಯಾರಿಡ್ನ ಪಯಣ ತಿಳಿಸ್ಕೊಟ್ಟಿದ್ದಕ್ಕೆ. ನೀವೊಂದು ಮಾತು ಹೇಳಿದ್ರಿ, ಮಂಜುಳಾ ಮೇಡಮ್ ಅವರು, ಆರತಿ ಮೇಡಮ್ ಅವರು ಅಂತ. ಸೊ ಈ ಆಡಿಯನ್ಸ್ ಹೃದಯನ ಲಾಕ್ ತೆಗೆದ್ಬಿಟ್ಟು ಅಲ್ಲಿ ಹೋಗಿ ಪರ್ಮನೆಂಟ್ ಆಗಿ ಕೂತ್ಕೊಳ್ಳುವಂಥ ಅಭಿನೇತ್ರಿಯ ಸಾಲಲ್ಲಿ ಸೇರುವಂಥ ನಟಿಯರ ಪೈಕಿ ಶ್ರುತಿ ಮೇಡಮ್ ಅವರು ನಿಂತ್ಕೊಳ್ತಾರೆ. ಅವರಿಂದ ಶಬಾಷ್ ಹೇಳಿಸ್ಕೊಂಡಿರೋ ಅಂಕಿತಾ, ಇವತ್ತು ನಿಮಗೆ ತುಂಬಾ ಸ್ಪೆಷಲ್ ಡೇ ಅಂತ ಅನ್ಸುತ್ತೆ ಅಲ್ವಾ? ನಾವು ಸಾಲಿನಲ್ಲಿ ಇಲ್ಲ ಅಂತ ಹೇಳಿಲ್ಲ, ಆ ಸಾಲಿಗೆ ನೀವು ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಕಲ್ಯಾಣ್ ಸರ್, ಪ್ರತಿ ಬಾರಿ ನಿಮ್ಮ ಮಾತುಗಳು ಅಥವಾ ಹಾಡಿನಲ್ಲಿ ಆಗಿರುವಂಥ ಆ ಪದಪುಂಜಗಳಿದೆಯಲ್ಲ, ಅದು ಕೇಳೋದೇ ಒಂದು ಖುಷಿ. ಹಾಗೆ ಒಂದು ರೈಮ್ಸ್ ಇರುತ್ತೆ, ಒಂದು ಆಳವಾದ ಅರ್ಥ ಇರುತ್ತೆ. ಈಗ ಜಸ್ಟ್ ಮ್ಯಾರಿಡ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ಅಜ್ಜ ಮತ್ತು ಬಾಬಿ ಬನ್ನಿ. ಮೊದಲನೇದಾಗಿ ಜಸ್ಟ್ ಮ್ಯಾರಿಡ್ ಸೂಪರ್ ಹಿಟ್ ಆಗಲಿ, ಹಾಡುಗಳು ಸೂಪರ್ ಹಿಟ್ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಬಾಬಿಯವರು ಅಜ್ಜು ಇವನು ಆಮೇಲೆ ನನ್ನ ಬಗ್ಗೆ ಮಾತಾಡಬೇಕಂತ ಮಾತಾಡ್ತಾನೆ. ನನ್ನ ತಮ್ಮ ಇವನು, ಅದಕ್ಕೆ ಏಕವಚನ ಮಾತಾಡ್ತಿದ್ದೀನಿ. ಆಮೇಲೆ ಇವ್ನು ಫ್ಯಾನ್ಸ್ಗಳ ಮೇಲೆ ಬೇರೆ ಮಾಡ್ಕೋಬೇಡಿ. ಇವರಿಬ್ಬರು ಬಂದರು, ಒಂದು ಸಾಂಗ್ ತೋರಿಸಿದ್ರು, ಇದಕ್ಕೆ ಹಾಡು ಬರೀಬೇಕು ಅಂತ ಹೇಳಿದ್ರು. ನನಗೆ ಅದನ್ನು ನೋಡಿ ಪೂರ್ತಿ ನೋಡಿದ ತಕ್ಷಣ ನನಗೆ 2 ಪದಗಳು ಬಂತು. ಯಾಕಂದರೆ ಎಲ್ಲ ಪಾತ್ರಕ್ಕೂ ಒಂದು ಅಂಕಿತ ಹಾಕಿದಂಗಿತ್ತು, ಎಲ್ಲ ಪಾತ್ರಗಳು ಶೈನ್ ಆಗುತ್ತೆ ಅಂತ ಅನಿಸ್ತು. ಆಮೇಲೆ ಗೊತ್ತಾಯ್ತು ಅಂಕಿತ ಶೈನ್ ಹೇಳ್ರಪ್ಪ ನೀವು ಎಲ್ಲ. ಆವಾಗ ಅನ್ನಿಸ್ತು ಒಪ್ಪಿ ಸರ್ ಹೇಳ್ದಂಗೆ ಬಾಬಿ ಬೇರೆನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡಿದ ಮೇಲೆ ಏನು ಬರೀಬೇಕು ಅಂದ್ರೆ, ಸುಮ್ಮನೆ ತಲೆ ಕೆಟ್ಕೊಂಡು ಇನ್ನೆಲ್ಲ ಅಂದ್ಕೊಂಡು ಯಾವುದೋ ಫಾಲ್ಸ್ ಕಡೆ ಕೂತ್ಕೊಂಡು ಅಥವಾ ಇನ್ನೇನೋ ಒಂದು ಫಾಲ್ಸ್ ವಿಷಯಗಳನ್ನ ಯೋಚನೆ ಮಾಡಿಕೊಂಡು ಬರೆಯೋದಕ್ಕಿಂತ ಮೌನ ನೋಡಿ ಒಂದು 2-3 ಸರಿ ನೋಡಿದ್ವಿ. 3 ಜನ ಕೂತಿದ್ವಿ, ಎಲ್ಲರ ಎಕ್ಸ್ಪ್ರೆಷನ್ಸ್ ಮಾತ್ರ ನೋಟ್ ಮಾಡ್ಕೊಂಡು ಬಂದೆ. ಆ ಎಕ್ಸ್ಪ್ರೆಷನ್ಸ್ನ ವರ್ಡಲ್ಲಿ ಹೇಳಿದೆ, ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ನನಗೆ ರಿಟೈನ್ ಮಾಡ್ಕೊಂಬಿಟ್ಟ. ಇದು ಮೊದಲನೇ ಸ್ವಾಗತನ, ಸಹಕರಿಸಿದಳ ಸಹನ ಅಷ್ಟೇ. ಅದು ನೋಡಿ ಅವರು 2 ಸತಿ ಅಲ್ಲ, ನೋಡಿದ ಕೂಡಲೇ ಫಸ್ಟ್ ಹೇಳಿದ್ದೇನೆ, ಇದು ಮೊದಲನೇ ಸ್ವಾಗತಾನ, ಸಹಕರಿಸಿದಳ ಸಹನ, ಇವಳ ಬದಲಾಗೋ ನಗೆ ಸನಿಹಾನ ವಿರಹಾನ ಹೇಳಿದ 10-15 ಸೆಕೆಂಡಲ್ಲಿ ನನಗೆ ಈ ಲೈನ್ ಕಲ್ಯಾಣ್ ಸರ್ ಹೇಳಿದ್ರು. ನಾನು ಹೇಳಿದೆ, ಸರ್ ನಮ್ಮ ಸಿನಿಮಾಗೆ ನೀವು ಜನನ ಒಳ ಕರ್ಕೊಂಡ್ಬಂದ್ಬಿಟ್ರಿ ಸರ್, ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇದೆ ನಿಮ್ಮ ಲಿರಿಕ್ಸ್ ಕೇಳಿದ್ಮೇಲೆ ಅಂತ. ಸರ್ ಸಾರಿ. ಮೊದಲನೇದಾಗಿ ಅಜ್ಜು ತಂದೆ ತಾಯಿ ಇದ್ದಾರೆ, ನಿಜವಾಗ್ಲೂ
ಸಾರ್ಥಕ ಆಯಿತು. ಫಸ್ಟ್ ತುಂಬ ತುಂಬ ಚಿಕ್ಕ ಹುಡುಗ, ಅಂದರೆ ಸ್ವಲ್ಪ ಬೇರೆ ವಿಷಯ ಯೋಚನೆ ಮಾಡ್ತಿದ್ದ, ಬಟ್ ತುಂಬ ಚಿಕ್ಕ ಹುಡುಗ. ಇವನು ಬಂದಾಗ ಅವ್ರ ತಾಯಿ ಫಸ್ಟ್ ಫೋನ್ ಮಾಡಿದ್ರು, ನಿಮ್ಮ ಮನೆಗೆ ಅವನು ಬಂದಿದ್ದಾನೆ, ನಂಗೆ ಹೊಟ್ಟೆಗೆ ಹಾಲು ಎರ್ದಂಗೆ ಆಯ್ತಪ್ಪ ಅಂತ ಅಂದರು. ಈಗ ಅದೇ ಮತ್ತೆ ರಿಪೀಟ್ ಮಾಡಿದ್ರು, ನನ್ನ ಮಗ ದೊಡ್ಡ ಪ್ರೊಡ್ಯೂಸರ್ ಆಗಿದ್ದಾನೆ, ಇಡೀ ಕರ್ನಾಟಕ ಅವನ ಬಗ್ಗೆ ಮಾತಾಡುತ್ತೆ, ಮತ್ತೆ ಹೊಟ್ಟೆಗೆ ಹಾಲು ಎರ್ದಂಗೆ ಆಯ್ತು ಅಂತ. ಒಬ್ಬ ತಾಯಿ ಮನಸ್ಸು, ತಂದೆ ಮನಸ್ಸನ್ನ ಸಂತೃಪ್ತಿ ಪಡಿಸಿದಾಗಲೇ ಇವನು ಸೂಪರ್ ಸ್ಟಾರ್ ಆಗಿದೆ. ಬಟ್ ಅಷ್ಟೇ ವಿನಯ ಇದೆ, ಅಷ್ಟೇ ವಿಧೇಯತೆ ಇದೆ. ಆಗ್ಲಿಂದ ಕೂಡ ಬಾಬಿ ಅವರ ಸಹಕಾರಿಯಾಗಿದ್ದಾರೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ಅಹಂಕಾರ ಇಲ್ಲ. ಮೀನಾಗಿ ಅಹಂಕಾರ ಇಲ್ಲದೆ ಇದ್ದಾಗಲೇ ನಿಜವಾದ ಅಲಂಕಾರ ಕಾಣೋದು ಅದು. ಆಮೇಲೆ ಇಡೀ ಸಿನಿಮಾದ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಪ್ರೀತಿ ಅಂತಂದ್ರೆ ಒಬ್ಬರನ್ನೊಬ್ರು ಗೆಲ್ಲೋದಲ್ಲ, ಒಬ್ರಿಗೊಬ್ರು ಸೋಲೋದು. ಒಬ್ರಿಗೋಸ್ಕರ ಒಬ್ರು ಸೋಲೋದ್ರಲ್ಲಿ ಇದೆ ಗೆಲುವು. ಅದು ಕಾಣಿಸ್ತು ನನಗೆ. ವಿಶೇಷವಾಗಿ ಏನು ಹೇಳಬೇಕಾದಿಲ್ಲ, ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಭರವಸೆ ಹೇಳ್ಬೋದು. ಬಾಬಿ ಅವರು ಗೆದ್ದಿದ್ದಾರೆ ಅಂತಲೇ ನನ್ನ ಭಾವನೆ. ಅಜ್ಜು ಆಲ್ರೆಡಿ ಗೆದ್ದು ಇನ್ನೊಂದು ಗೆಲುವಿನ ಕಿರೀಟ ನವಿಲಿಗೆ ಸಿಗಿಸ್ಕೋತಾ ಇದ್ದಾನೆ. ಎಲ್ರಿಗೂ ಒಳ್ಳೇದಾಗಲಿ. ಇಷ್ಟು ದೊಡ್ಡ ಮಹಾನ್ ಕಲಾವಿದರೆಲ್ಲ ಇಲ್ಲಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ, ಸೂಪರ್ ಡೂಪರ್ ಹಿಟ್ ಆಗಲಿ. ಅದರ ಸೂಚನೆ ಆಲ್ರೆಡಿ ಕಂಡಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಜ್ನೀಶ್ ಸರ್. ನಾನು ಆ್ಯಕ್ಚುಲಿ ಮಾತಾಡೋದು ತುಂಬ ಕಮ್ಮಿ, ಬಟ್ ನಾನು ತುಂಬ ಮಾತಾಡೋದು ಕಮ್ಮಿ, ಬಟ್ ಇವತ್ತು ನಾನು ಮಾತಾಡಲೇಬೇಕು. ಬಿಕಾಸ್ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ, ನಾನೇ ಮಾತಾಡಲಿಲ್ಲ ಅಂದರೆ ಹೇಗೆ ಅಂತ. 2003 ನಾನು ಅವಾಗ ತಾನೇ ಸೆಕೆಂಡ್ PUC ಎಕ್ಸಾಮ್ನ ಬರೀದೆ. ಬಂದೆ ಬೆಂಗಳೂರಿಗೆ. ಬಂದಿದ್ದರೆ ಅಮ್ಮನೇ ಕರ್ಕೊಂಡು ಬಂದರು ಒಂದು ಪ್ರೋಗ್ರಾಮ್ ನೋಡ್ಸೋದಕ್ಕೋಸ್ಕರ. ಬಂದು ಮೊದಲನೇ ವಾರದಲ್ಲೇ ನನಗೆ ಒಂದು ಕೀಬೋರ್ಡ್ ನೋಡ್ಸೋಂಥ ಒಂದು ಅವಕಾಶ ಕೊಟ್ಟಿದ್ದು ಕಲ್ಯಾಣ್ ಸರ್. ನನ್ನ ಜರ್ನಿ ಅಲ್ಲಿಂದ ಶುರುವಾಯಿತು. ಸಂಗೀತ ಅಪ್ಪನೇ ನನ್ನ ಮೊದಲ ಗುರು. ಅವರೇ ನನಗೆಲ್ಲ ಹೇಳ್ಕೊಟ್ಟಿದ್ದು. ಇವತ್ತು ಅವರು ಕೊಟ್ಟಿರೋವಂಥ ವಿಧಿಯಿಂದಲೇ ನಾನು ಇವತ್ತು ನಾನು ತೇರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಸಿನಿಮಾ ಸಂಗೀತ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾದ್ರದ ಒಂದು ಗಂಧಗಾಳಿ ನನಗೆ ಗೊತ್ತಿಲ್ಲ. ಅದು ನಾನು ಕಲಿತಿದ್ದೆ ಕಲ್ಯಾಣ್ ಸರಿಂದ. ಸೊ ನನ್ನ ಇಂಡಸ್ಟ್ರಿಯೇ ಗಾಡ್ ಫಾದರ್ ಕಲ್ಯಾಣ್ ಸರ್. ಸೊ ಅಲ್ಲಿಂದ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬಂದು ಮೊದಲನೇ ಸಿನಿಮಾ ರಿಲೀಸ್ ಆಗಿ ಬಾಬಿಯವರ ಪರಿಚಯ ಆಯಿತು 2006ರಲ್ಲಿ. ಸೊ ಅವಾಗಿಂದ ನಾನು ಅವ್ರಿಗೆ ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ದೆ. ಸೊ ಈ ಥರ ಬಂದು ನಾವು ಒಂದೊಂದು ಸಿನಿಮಾ ಮಾಡ್ಕೊಂಡು ಬಂದು ನಮಗೆ ಅದಾದಮೇಲೆ ಒಂದು ಪ್ರೊಡಕ್ಷನ್ ಮಾಡೋಣ ಅನ್ನೋದೊಂದು ಕನಸಿತ್ತು. ಯಾಕಂದರೆ ನಾನು ಐ ಆಲ್ವೇಸ್ ಬಿಲೀವ್ ನಾವು ಏನಾದರೂ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಒಂದು ವೃತ್ತಿಯಲ್ಲಿದ್ದರೆ ಅದರದ್ದು ಉನ್ನತ ಅದ್ರ ಟಾಪ್ಗೆ ನಾವು ಹೋಗಬೇಕು, ಅದು ಯಾವುದೇ ಕೆಲಸ ಮಾಡಲಿ ಅಂತ. ಸೊ ಆ ಒಂದು ಥಾಟ್ನ ಯಾವತ್ತೂ ನನ್ನ ಮೈಂಡಲ್ಲಿ ನನಗೆ ಇತ್ತು. ನನಗೆ ಕೆಲಸ ಮಾಡಬೇಕಾದ್ರೆ ಸೊ ಸಿನಿಮಾದಲ್ಲಿದ್ದೀನಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ. ಅದರದೊಂದು ಪ್ರೊಡಕ್ಷನ್ ಅನ್ನೋದು ಒಂದು ಉನ್ನತ ಸ್ಥಾನ. ಸೊ ಅಲ್ಲಿಗೆ ಮಾಡಬೇಕು ಅಂತ. ಹಾಗೂ ಐ ಆಮ್ ನಾಟ್ ವೆರಿ ಗುಡ್ ಎಟ್ ಬಿಸ್ನೆಸ್ ಎಲ್ಲ ಬಾಬಿನೇ ನೋಡ್ಕೊಳ್ಳೋದು. ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಸೆ ಮಾತ್ರ. ಸೊ ಆ ಒಂದು ಡ್ರೀಮಿಂದ ನಾನೊಂದು ಜಸ್ಟ್ ಮ್ಯಾರಿಡ್ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಒಂದು ಅವಕಾಶ ಸಿಕ್ತು. ಫಸ್ಟ್ ಯಾರು ಡೈರೆಕ್ಷನ್ ಮಾಡೋಣ ಅಂದಾಗ ಬಾಬಿಯವರೇ ಕತೆ ಬರೆದಿದ್ರು, 2-3 ಕತೆ ಬರೆದಿದ್ರು. ಬಟ್ ನನಗೆ ಈ ಕತೆ ಕೇಳಿದ್ಕೊಂಡೆ ನನಗೆ ಇದೊಂದು ಸಿನಿಮಾ ಬರಬೇಕಲ್ಲ ಅಂತ ಅನಿಸ್ತು ಅಷ್ಟೇ. ಯಾಕಂದರೆ ನಾನು ತುಂಬ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಹಾಡುಗಳು ಮಾಡಬೇಕಾದ್ರೂ ಅಷ್ಟೇ ಆ ಕ್ಷಣದಲ್ಲಿ ನಾನು ಏನು ಮ್ಯೂಸಿಕ್ ಮನಸ್ಸಿಗೆ ಬರ್ತೋ ಆ ಮ್ಯೂಸಿಕ್ ಮಾಡ್ತೀನಿ. ಅದು ಎಲ್ಲರಿಗೂ ಹೋಗಿ ತಲುಪತ್ತೆ. ಸೊ ಅದೇ ಥರ ಪ್ರೊಡ್ಯೂಸ್ ಮಾಡಬೇಕು ಅಲ್ವಾ, ಅದು ಮಾಡೋಣ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೊಡ್ತಾರೆ ಅಂತ ನಾನು ಜಸ್ಟ್ ಒಂದು ಫೇಸ್ ಆಗಿ ನಿಂತಿದ್ದೀನಿ ಪ್ರೊಡಕ್ಷನಲ್ಲಿ. ಬಟ್ ಎಲ್ಲದ ಹಾರ್ಡ್ ವರ್ಕು ಬಾಬಿ ಅವ್ರನ್ನೇ. ಸೆಟ್ನ ಅದನ್ನ ಸಂಭಾಳಿಸ್ಕೊಂಡು ಆರ್ಟಿಸ್ಟ್ಗಳ ಹತ್ರ ಎಲ್ಲ ಮಾತಾಡಿಕೊಟ್ಟು ಶೂಟಿಂಗ್ ಹೋದ್ಮೇಲೆ ಅವರೇನೆ. ನಾನೊಂದು 5-6 ದಿವಸ ಹೋಗಿರ್ಬೋದು ಅಷ್ಟೇ ಸೆಟ್ಟಿಗೆ. ಪ್ರತಿಯೊಂದು ಹೆಗ್ಲೆ ಹೇಳ್ಕೊಂಡು ಬಾಬಿಯವ್ರ ಫ್ಯಾಮಿಲಿ ಅವರು ಎಲ್ಲರೂ, ಬಾಲಾಜಿ ಸರ್ ಮಕ್ಕಳು ಹರ್ಷಿಕಾ ಎಲ್ಲರೂ ಬಂದು ಅಲ್ಲಿ ಅವರವ್ರ ಕೆಲಸನ ನೋಡಿಕೊಂಡು ಕೆಲಸ ಮಾಡಿದ್ದಾರೆ. ಹಾಗೂ ನೆಕ್ಸ್ಟ್ ನಮ್ಮ ಹೀರೋ, ನಾನು ಶೈನ್ ಬಗ್ಗೆ ಏನಂತ ಹೇಳಿ, ನಂದು ಫಸ್ಟ್ ನಾವು ಲಿಸ್ಟ್ ಮಾಡಿದಾಗ ಅದ್ರ ಫಸ್ಟ್ ಇದ್ದಿದ್ದ ಹೆಸರೇನೆ ಶೈನ್. ಆಮೇಲೆ ಅದೇನೇನೋ ಇದು ಕಾರಣ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಅಂದರೆ ನಂಗೆ ಶೈನ್ ಸಿಗ್ತಾರೋ ಏನೋ ಅನ್ನೋದು. ನಾವು ಹೋಗಿ ಅಂದರೆ ಹಂಗಲ್ಲ, ಇನ್ನು ಹೋಗಿ ಸುಮ್ಮನೆ ಹಿಂಗೆ ಕೇಳ್ಬಿಟ್ಟು ನಮ್ಗೆ ಗೊತ್ತಿಲ್ವಲ್ಲ. ಮ್ಯೂಸಿಕ್ ಅಂದರೆ ಗೊತ್ತು ನನಗೆ. ಬಟ್ ಒಂದು ನಮ್ಮ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂದಾಗ ನಿಮಗೂ ಒಂದು ನಂಬಿಕೆ ಬರಬೇಕು ನಮಗೆ. ಆ ಒಂದು ಅರ್ಥದಲ್ಲಿ ಹೇಳಿದೆ. ಸೊ ಶೈನ್ ಕೂಡಲೇ ಫಸ್ಟ್ ದಿವಸ ಒಪ್ಕೊಂಡ್ರು. ಆ್ಯಂಡ್ ಅಂಕಿತ್ ಅವರು ಕೂಡ ಒಂದ್ಸತಿ ನಾವು ಅಪ್ರೋಚ್ ಮಾಡಿದಾಗ ಬಂದು ಕೇಳಿ ಒಪ್ಕೊಂಡು ಮಾಡಿಕೊಟ್ರು. ಅಥವಾ ಒಪ್ಕೊಳ್ಳೋಕ್ಕೆ ಆ ಒಂದು ನಮ್ಮನ್ನ
ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ಚಂದ್ರಜಿತ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಬ್ಬನಿ ಡೈರೆಕ್ಟ್ಗೆ ಅವರು ನಮ್ಗೆ ಸಜೆಸ್ಟ್ ಮಾಡಲು ನಮಗೆ ತುಂಬಾ ಸಹಕರಿಸಿದ್ದಾರೆ ಅವರು. ಸೊ ದಯವಿಟ್ಟು ಮುಂದೆ ಬರಬೇಕು ಸರ್ ಚಂದ್ರಜಿತ್. ಸೊ ಈ ಥರ ಒಪ್ಕೊಂಡ್ರು. ಸೊ ಒಬ್ಬೊಬ್ಬರು ಸಿನಿಮಾದಲ್ಲಿ ಶೈನ್ ಆಗಲಿ, ಅಂಕಿತಾ ಅವರಾಗಲಿ, ಶ್ರುತಿ ಮ್ಯಾಮ್ ಆಗಲಿ, ರವಿಶಂಕರ್ ಸರ್ ಆಗಲಿ, ದೇವರಾಜ್ ಸರ್ ಆಗಲಿ, ಶ್ರೀಮಂತ್ ಸರ್, ವಾಣಿ ಮೇಡಮ್ ಆಗಲಿ, ವಾಣಿ ಹರಿಕೃಷ್ಣ ಮೊದಲನೇ ಸತಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಸಾಕ್ಷಿ ಅಕ್ಬರ್ ಆಗಿರಲಿ, ಅವರು ತುಂಬ ಅದ್ಭುತವಾಗಿ ಒಂದು ನಡ್ಸ್ಕೊಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಐ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಐ ಆಲ್ವೇಸ್ ರಿಮೆಂಬರ್ ನಿಮ್ಮ ಎಲ್ಲರ ಕಾಂಟ್ರಿಬ್ಯೂಷನ್ ನಾನು ಖಂಡಿತ ಯಾವಾಗಲೂ ನಾನು ಕೇಳ್ಕೊಡ್ತೀನಿ. ಇದಕ್ಕೆ ಮೇಲೆ ನನಗೆ ಏನು ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಯಾರನ್ನಾರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೂ ಎಸ್ ಉಪೇಂದ್ರ ಸರ್ಗೆ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಅವ್ರು ಬಂದು ಒಂದೇ ಮಾತು ಹೇಳ್ಕೊಡ್ಲೆ, ಗುರುವೇ ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡೋರು, ನೀವು ಹೇಳೋದು ಬೇಡ, ನಾನು ಬರ್ತೀನಿ 4:15 ತಾನೇ ಅಲ್ಲಿರ್ತೀನಿ ಅಂತ ಕರೆಕ್ಟಾಗಿ 4:15 ಬಂದರು. ನಮ್ಮ ಕಾರ್ಯಕ್ರಮ ಶುರುವಾಗೋದು 5 ನಿಮಿಷ ಲೇಟ್ ಆಯಿತು. ಸೊ ಥ್ಯಾಂಕ್ ಯು ಉಪ್ಪಿ ಸರ್. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಒಂದೊಂದು ಮಾತನ್ನು ನಮ್ಮನ್ನು ಹುರಿದುಂಬಿಸುತ್ತೆ. ನಿಮ್ಮ ಜೊತೆ ಇನ್ನೂ 100 ಸಿನಿಮಾಗಳು ಕೆಲಸ ಮಾಡೋ ಅನ್ನೋ ಆಸೆ ನಮ್ಮ ಮನಸ್ಸು ತುಂಬುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಟೀಸರ್ ರಿಲೀಸ್ ಮಾಡ್ಕೊಡ್ತೀವಿ. ಹಾಗೂ ನಿರ್ದೇಶಕರ ಅಜಯ್ ಭೂಪತಿ ಅವರಿಗೆ ನಮ್ಮ ಮಂಗಳವಾರಂ. ಸೊ ಥ್ಯಾಂಕ್ಸ್ ಫಾರ್ ಮಂಗಳವಾರಂ. ನಾನು ಯಾವತ್ತೂ ನಿಮಗೆ ಹೇಳಿರಲಿಲ್ಲ. ಸೊ ಯುವರ್ ಫಿಲ್ಮ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಟು ಡೂ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಧಿಲನ್ ಸ್ವಾಮಿನಾಥನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಿಧಿಲನ್ ನಾನು ಇನ್ನೂ ಜ್ಞಾಪಕ ಇದೆ, ನಿಧಿಲನ್ ಅವರು ನನ್ನ ಮೊದಲನೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಂದಾಗ ಫಸ್ಟ್ ದಿವಸ ಅವ್ರನ್ನ ಮೀಟ್ ಮಾಡಿದೆ. ಅವಾಗ ಒಂದು ಕೊರಂಗು ಬೊಮ್ಮೆ ಅನ್ನೋ ಒಂದು ಸಿನಿಮಾ ಒಂದು ವರ್ಕ್ ಮಾಡೋ ಅವಕಾಶ ಸಿಕ್ತು ನಮಗೆ. ಕೊರಂಗು ಬೊಮ್ಮೆ ನಮಗೆ ಒಳ್ಳೆ ಹೆಸರು ತಂದು ಕೊಡ್ತು, ಬಟ್ ಮಹಾರಾಜ ಹೆಸರು ಜೊತೆ ಎಲ್ಲರೂ ತಂದು ಕೊಟ್ಟಿದೆ ನಮಗೆ. ಸೊ ಥ್ಯಾಂಕ್ ಯು ನಿಧಿಲನ್ ಫಾರ್ ದಿಸ್ ವಂಡರ್ಫುಲ್ ಮಹಾರಾಜ ಅನ್ನೋ ಸಿನಿಮಾ. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಬಾಬಿಮಾ, ಥ್ಯಾಂಕ್ ಯು. ಐ ವಿಶ್ ಯು ವಿಲ್ ಇಲ್ಲ, ಯು ಆರ್ ಸೂಪರ್ ಸ್ಟಾರ್ ನನಗೆ. ಯಾಕಂದರೆ ನನ್ನ ಬೆನ್ನ ಎಲುಬು ಅಂದ್ರೆ ಬಾಬಿ. ನನ್ನ ಆರಂಭ ದಿಸೆಯಿಂದನೂ ನನಗೆ ಅವ್ರ ಜೊತೆ ಮೀಟ್ ಮಾಡಿದ್ರೆ ನನಗೆ 20 ವರ್ಷ ಇರ್ಬೋದು. ಸೊ ಅವಾಗಿಂದನೂ ನನ್ನನ್ನು ಗೈಡ್ ಮಾಡ್ತಾ, ಯಾಕಂದ್ರೆ ಸಂಗೀತ ಮಾತ್ರ ಗೊತ್ತಿಲ್ಲದೆ ಸಾಲದು, ಅದ್ರ ಜೊತೆ ಅದನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಸುಮಾರು ವಿಷಯಗಳಿರುತ್ತೆ. ಆ ಸುಮಾರು ವಿಚಾರಗಳೇ ಬಾಬಿಯವರು. ಆ್ಯಂಡ್ ಥ್ಯಾಂಕ್ ಯು. ನನಗೆ ನಮ್ಮ ತಂದೆ ತಾಯಿಯವ್ರನ್ನ ಓದೋ ತಿಂಗಳಿನ 60ನೇ ನಮ್ಮ ತಂದೆಯವ್ರಿಗೆ 60 ವಯಸ್ಸಾಯಿತು. ಸೊ ನನ್ನ ಮನಸ್ಸಲ್ಲಿ ಇತ್ತು, ಅಯ್ಯೋ ನಾನು ಏನಾದ್ರು ಮಾಡಿ ಅದು ಸೆಲೆಬ್ರೇಟ್ ಮಾಡಬೇಕಲ್ಲ ಅಂತ. ನನಗೆ ಸರ್ಪ್ರೈಸ್ ಆಗಿತ್ತು. ಐ ಆಮ್ ಸೋ ಹ್ಯಾಪಿ. ನನಗೆ ಮಾತುಗಳೇ ಬರ್ತಾ ಇಲ್ಲ. ಥ್ಯಾಂಕ್ಸ್ ಫಾರ್ ದಿಸ್ ಲವ್ಲಿ ಹಾನರ್ ಟು ಮೈ ಪೇರೆಂಟ್ಸ್. ಇದು ನನಗೆ ಸರ್ಪ್ರೈಸ್ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು. ಕಲ್ಯಾಣ್ ಸರ್ ನನ್ನ ಮೊದಲನೇ ಆಡಿಯೋ ರಿಲೀಸಲ್ಲೂ ಇದ್ದರು, ಇವತ್ತು ಮೊದಲನೇ ಪ್ರೊಡಕ್ಷನ್ಲೂ ಇದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನೀವೆಲ್ಲರೂ ನನಗೆ ಪ್ರೀತಿ ತೋರಿಸಿದ್ದೀರ. ನನ್ನ ಮೊದಲನೇ ಸಿನಿಮಾದಿಂದನೂ ಇಲ್ಲಿವರೆಗೂ ಪ್ರೀತಿ ತೋರಿಸಿದ್ದೀರ. ನಾನು ಎಷ್ಟು ಧನ್ಯವಾದ ಹೇಳಿದ್ರು ನಾನು ಸಾಲದು. ಸೊ ನನ್ನ ಮನಸಾರೆ ನಾನು ನಿಮಗೆ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜಸ್ಟ್ ಮೈಟ್ ಸಿನಿಮಾಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಆ್ಯಂಡ್ ಇಲ್ಲಿ ಬಂದಿದ್ದಂಥ ಚಂದ್ರಜಿತ್ ಅವರಿಗೆ, ಮಂಜು ಸ್ವರಾಜ್ ನನ್ನ ಮೊದಲನೇ ಸಿನಿಮಾದ ನಿರ್ದೇಶಕರು, ಅವ್ರಿಗೆಲ್ಲರಿಗೂ, ಪ್ರೊಡ್ಯೂಸರ್ ಚೇತನ್ ಗೌಡ ಸರ್ಗೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಬಾಬಿ ಅವ್ರು ಮಾತಾಡೋದಕ್ಕಿಂತ ಮುಂಚೆ ಸಾಕ್ಷಿ ಅವರು ಹಾಗೆ ವಾಣಿ ಮ್ಯಾಮ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಡಿಒಪಿ ಅಂಡ್ ಅವರ್ ಡೈಲಾಗ್ ರೈಟರ್ ರಘುನಿ ಇವರಿ ಸರ್ ಬರಬೇಕು. ಅಂಡ್ ಧನಂಜಯ್ ಸ್ಕ್ರೀನ್ ಪ್ಲೇ ಬರ್ತಿರೋರು ಅವ್ರು ಬರ್ಬೇಕು. ಆ್ಯಂಡ್ ಧನಂಜಯ್ ರಂಜನ್ ಅಂಡ್ ರಘು ಸರ್, ಥ್ಯಾಂಕ್ ಯು ಫಾರ್ ನಿಮ್ಮ ಒಂದು ಅದ್ಭುತವಾದ ಡೈಲಾಗ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಂಭಾಷಣೆ. ಕೆಲವೊಂದು ಸೀನಲ್ಲೆಲ್ಲ ನಾನು ಅಂದ್ಕೊಂಡಿದ್ದೆ ಈ ಜೀವನ ಅನುಭವನ ಹೆಂಗೆ ಪದಗಳಲ್ಲಿ ಹೇಳೋದು ಅಂತ. ಅದ್ಭುತವಾಗಿ ನನಗೆ ಬರ್ಕೊಟ್ಟಿದ್ದೆ ಸರ್. ಒಂದು ಮಾಡಿ. ಪ್ರಮೋದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಶಿವಾ ಬ್ಲೆಸ್. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬಾಂಧವ್ಯ ಐ ಥಿಂಕ್ ಸೊ ಮೋರ್ ದೆನ್ 15 years ಪ್ರೆಸ್ನವ್ರನ್ನ ಮೀಟ್ ಮಾಡ್ತಾ ಇರ್ತೀವಿ ನಾವು ಅವಾಗ. ಸೊ ಏನು ಹೊಸದಾಗಿ ಕೇಳೋಕ್ಕಿಲ್ಲ.
ಕೆಲಸ ಮಾಡಿದ್ದೀವಿ, ನೀವು ಅದನ್ನು ನೋಡಿ ನೀವು ಹ್ಯಾವ್ ಟು ಗಿವ್ ದ ರಿಸಲ್ಟ್ ಅಷ್ಟೇ. ಬೇರೆಯವ್ರು ನೀವು ಮಾತಾಡ್ಬೇಕು ನಮ್ಮ ಬಗ್ಗೆ. ಆ್ಯಂಡ್ ನಮ್ಮ ಹೀರೋ ಸೂಪರಾಗಿ ಮಾಡಿದ್ದಾರೆ. ಶೈನ್ ಶೆಟ್ಟಿ ಹೇಳಬೇಕಾದ್ರೆ ತುಂಬ ಕೇರ್ಲೆಸ್ ಆಗಿ ಅಲ್ಲೆಲ್ಲ ಓಡಾಡ್ತಾರೆ. ಕೆಲವು ಟೈಮ್ ನನಗೆ ಏನು ಹಿಂಗಿದ್ದಾರೆ ಇವರು ಅನ್ನೋ ಥರ ಒಂದು ಈಸ್ ನಾಟ್ ಟೇಕಿಂಗ್ ಸೀರಿಯಸ್ ಅನ್ನೋ ಥರ ಫೀಲ್ ಆಗಿದೆ ಬಿಗಿನಿಂಗ್. ಬಟ್ ನೋಡಿದ್ರೆ ಅಲ್ಲಿ ಬಂದು ಒನ್ಸ್ ವೆನ್ ಹಿ ಈಸ್ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ಈಸ್ ನ್ಯಾಚುರಲ್ ಸ್ಟಾರ್ ಅಂತ ನಾನು ಇವಾಗ ಟೈಟಲ್ ಕೊಡ್ತೇನೆ. ಇಟ್ಸ್ ಅ ವೆರಿ ನ್ಯಾಚುರಲ್ ಪರ್ಫಾರ್ಮರ್. ಸೊ ಡು ನಾಟ್ ಜಡ್ಜ್ ಎನಿಬಡಿ ಅನ್ನೋದು ನನಗೆ ಗೊತ್ತಾಯ್ತು ಅವತ್ತು. ಸೊ ಫ್ಯಾಂಟಾಸ್ಟಿಕ್ಲಿ ಹೀಡಿಟ್. ಏನೇ ಒಂದು ಕ್ಯಾರೆಕ್ಟರ್ಸ್ ಕೊಟ್ಟರು ವಾಟ್ ಎವರ್ ಐ ಸೆಡ್ ಅದನ್ನು ಈಸಿಯಾಗಿ ಅರ್ಥ ಮಾಡಿಕೊಂಡು ಒಂದು ಡೈರೆಕ್ಟ್ರಿಗೆ ಬೇಕಾಗಿರೋದು ಅದು. ಬಿಕಾಸ್ ನಾವೇನು ಹೇಳ್ತೀವೋ ಅದನ್ನು ಒಂದು ಕ್ಯಾರೆಕ್ಟರ್ಸ್ ಪರ್ಫಾರ್ಮೆನ್ಸ್ ಮಾಡಿಬಿಟ್ರೆ ಅದು ತುಂಬಾ ಖುಷಿ ಆಗುತ್ತೆ. ಸೊ ಅದೇ ಥರನೇ ಶೈನ್ ಶೆಟ್ಟಿ ಅಂದರೆ ಈ ವಿಲ್ ಶೈನ್ ಲೈಕ್ ಎನಿಥಿಂಗ್. ಆ್ಯಂಡ್ ಅದೇ ಥರನೇ ಅವ್ರ ಅಂಕಿತಾ ಅಮರ್ ಸಚ್ ಅ ಸ್ವೀಟ್ ಗರ್ಲ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸೊ ನಾನು ಅನ್ನೋದು ಅಷ್ಟು ಆ್ಯಕ್ಷನ್ ಮುಂಚೆನೇ ಶಿ ವಿಲ್ ಸ್ಟಾರ್ಟ್ ರೆಡಿ ಆ್ಯಸ್ ಎ ಕ್ಯಾರೆಕ್ಟರ್. ಅಷ್ಟು ಒಳ್ಳೆ ಪರ್ಫಾರ್ಮರ್. ಸೊ ಒಂದು ಸರೋಜಾದೇವಿ, ಸಾವಿತ್ರಿ ದೇವಿ ಅಂತೆಲ್ಲ ಹೇಳ್ತೀವಲ್ವಾ, ವಿ ಹ್ಯಾವ್ ಟು ಸೇ ನಾವು ಅಂಕಿತಾ ಅಮರ್ ಅಂತ ಹೇಳಬೇಕಾದ ಸಮಯ ಬಂದಿದೆ. ಸೊ ನಾವು ಅವ್ರನ್ನ ಆ ಥರ ವಿ ಹ್ಯಾವ್ ಟು ಸಚ್ ಅ ವಂಡರ್ಫುಲ್. ಈ ಥರ ಪರ್ಫಾರ್ಮೆನ್ಸ್ ಸಿಗೋದು ಕಷ್ಟ. ಸೊ ಒಂದು ಕಾಲದಲ್ಲಿ ಲೈಕ್ ವಿ ಯೂಸ್ ಟು ಸೇ ಓಕೆ ದಿಸ್ ಇಸ್ ವೆನ್ ಶ್ರುತಿ ಮ್ಯಾಮ್ ಒಂದು ಕ್ಯಾರೆಕ್ಟರ್ ಇತ್ತು, ವಂಡರ್ಫುಲ್ ಕ್ಯಾರೆಕ್ಟರ್ ದೇರ್. ನನಗೆ ಓಕೆ ರಮ್ಯಾ ಕೃಷ್ಣ ವಿಲ್ ಡೂ ವೆರಿ ವೆಲ್ ಆ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದಾರೆ. ವೈ ನಾಟ್ ಶ್ರುತಿ ಕೃಷ್ಣ? ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಓಕೆ ಇಂಥದ್ದು ಬಾಹುಬಲಿನಲ್ಲಿ ಅವ್ರು ಮಾಡಿದ್ದಾರೆ, ನಮ್ಮ ಶ್ರುತಿ ಕೃಷ್ಣ ಅವರಿದ್ರೆ ಹೇಗಿರುತ್ತೆ. ನಾನು ಐ ಜಸ್ಟ್ ಇಮ್ಯಾಜಿನ್ ಹರ್. ಇಟ್ ವಾಸ್ ತುಂಬ ಚೆನ್ನಾಗಿತ್ತು ನನಗೆ. ಸರಿ ಅಂತ ನನ್ನ ಕ್ಯಾರೆಕ್ಟರ್ಗೆ ನಾನು ಕೇಳಿದೆ. ಶಿ ಅಂಡರ್ಸ್ಟುಡ್ ಆ ಕ್ಯಾರೆಕ್ಟರ್ ಡೆಪ್ತ್ ಅರ್ಥ ಆಗಿ ಶಿ ಇಮಿಡಿಯೇಟ್ಲಿ ಶಿ ಅಗ್ರೀಡ್ ಫಾರ್ ದ್ಯಾಟ್. ಸೊ ಶ್ರೀಮಂತ್ ಸರ್ಗೆ ಥ್ಯಾಂಕ್ ಯು. ಅವ್ರ ಕಥೆನೇ ತಿಲ್ ನಾವು ಅವ್ರಿಗೆ ಗೊತ್ತಿಲ್ಲ, ನಾನು ಏನು ಹೇಳಲ್ಲ ಅಂದ್ಬಿಟ್ಟೆ. ಸ್ಟೋರಿ ಹೇಳ್ತೀರಾ? ಇಲ್ಲ ನೀವು ಬಂದು ಆ್ಯಕ್ಟ್ ಮಾಡಿ ಅಂದೆ ನಾನು. ಈ ವಾಸ್ ಒಂದು ಮಾತು ನಾನು ಹೇಳಿಲ್ಲ. ಅವರು ನಮ್ಮ ಫ್ರೆಂಡ್ಶಿಪ್ ಆಲ್ಮೋಸ್ಟ್ 8 yearsಯಿಂದ. ದೆನ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಸಾಕ್ಷಿ ಅಗರ್ವಾಲ್ ಬ್ಯೂಟಿಫುಲಿ, ಬಿಕಾಸ್ ಇಬ್ಬರು ಬೇರೆ ಸ್ಟೇಟಿಂದ ಬಂದಿದ್ದಾರೆ. ಆಲ್ ಆರ್ ಮೈ ಗುಡ್ ಫ್ರೆಂಡ್ಸ್. ಬ್ಯೂಟಿಫುಲ್ ಪರ್ಫಾರ್ಮರ್. ಅವ್ರದ್ದು ಡೆಡಿಕೇಶನ್ ಹೆಂಗಂದರೆ ಡೈಲಾಗ್ ಶೀಟ್ ಎತ್ಕೊಂಡು ಕ್ಯಾರವನ್ಗೆ ಕೂತ್ಕೊಂಡು ನಾನು ಸಡನ್ ಆಗಿ ಏನೋ ಒಂದು ವಿಷಯ ಕೇಳಕ್ಕೆ ಬಂದೆ ಒಳಗಡೆ. ಐ ಜಸ್ಟ್ ವಾಂಟ್ ಟು ಚೆಕ್ ಹರ್ ಕಾಸ್ಟ್ಯೂಮ್ ಏನೋ ಒಂದು. ಅವಾಗ ನೋಡಿದ್ರೆ ಒಂದು ಶಿ ಇಸ್ ಜಸ್ಟ್ ಟೇಕಿಂಗ್ ದ ಶೀಟ್ ಆ್ಯಂಡ್ ಹಿಂಗೆ ದಿಸ್ ಇಸ್ ವಾಟ್ ಐ ಸಾ ಹರ್. ಅವ್ರ ಡೆಡಿಕೇಶನ್ ನೋಡಿ ನಾನು ನಿಜವಾಗಿ ಲೈಕ್ ಆ್ಯಸ್ ಯು ಶಿ ಸ್ಟಡಿಂಗ್ ಅನ್ನೋ ಥರ, ಒಂದು ಎಕ್ಸಾಮ್ ಪ್ರಿಪೇರ್ ಆಗೋ ಥರ ಆ ಡೆಡಿಕೇಶನ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ನಾನು ಅವ್ರು ಅದನ್ನೇ ಹೇಳಿಲ್ಲ, ನಾನು ಡೈಲಾಗ್ ಕೇಳಬೇಕು, ಕರೆಕ್ಟಾಗಿ ಕೇಳಬೇಕು, ಯಾವುದೇ ಒಂದು ಕಡೆ ನಾನು ಮಿಸ್ ಮಾಡಬಾರ್ದು ಅಂತ. ಸೊ ಐ ಲೈಕ್ ದ್ಯಾಟ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಆಲ್ ದೇವರಾಜ್ ಸರ್ ವಂಡರ್ಫುಲ್. ಎಲ್ಲ ಸ್ಟಾರ್ಸು ತುಂಬ ಚೆನ್ನಾಗಿ ಮಾಡಿದರು. ಈವನ್ ವಾಣಿ ಹರಿಕೃಷ್ಣ, ಇಟ್ ಇಸ್ ಹರ್ ಫಸ್ಟ್ ಪರ್ಫಾರ್ಮೆನ್ಸ್. ಸೋ ಕ್ಯೂಟ್ಲಿ ಶಿ ಡಿಡ್. ಆ್ಯಂಡ್ ನನಗೂ ತುಂಬ ಕಂಫರ್ಟಬಲ್ ಆಯಿತು. ಆ್ಯಂಡ್ ಐ ಶುಡ್ ಟಾಕ್ ಅಬೌಟ್ ಮೈ DOP. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ನಾನು ಏನೇ ಹೇಳಿದ್ರು ವಾಟ್ ಎವರ್ ಅಂದರೆ ನಾನು ಜಾಸ್ತಿ ಬಜೆಟ್ ಇಷ್ಟಿಷ್ಟೇ ನಮ್ಮ ಫಸ್ಟ್ ಪ್ರೊಡಕ್ಷನ್ ಸರ್, ಜಾಸ್ತಿ ಹೋಗ್ಬೇಡಿ, ಹಿಂಗೆ ಬೇಕು ಅಂದರೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೆ ಇಲ್ಲ ಅಂತ ಒಂದು ಮಾತು ನಾನು ಕೇಳ್ತಿಲ್ಲ. ಸೊ ಆಯ್ತಮ್ಮ ನಾನು ಮಾಡ್ಕೊಡ್ತೀನಮ್ಮ, ಆಯ್ತಮ್ಮ ದಿಸ್ ಇಸ್ ವಾಟ್ ಯು ಆರ್ ಸೇಯಿಂಗ್. ಸೊ ಅಷ್ಟು ಸಪೋರ್ಟಿವ್ ಆಗಿತ್ತು. ಅದರ ಜೊತೆ ನಮ್ಮ ಡೈಲಾಗ್ ಐ ಶುಡ್ ಥ್ಯಾಂಕ್ ರಘು ನೀರ್ಬಂದ್. ಬಿಕಾಸ್ ಎನಿ ಟೈಮ್ ನಾನು ಯಾವುದೇ ಟೈಮ್ನಲ್ಲಿ ಒಂದೊಂದು ಟೈಮ್ ಐ ಥಿಂಕ್ ಒಂದು 12 o'clock ನೈಟ್ ಫೋನ್ ಮಾಡಿ ಸರ್ ಹಿಂಗಿದೆ ಬೇಕು ಅಂದರೆ ಎನಿ ಟೈಮ್ ಇಮಿಡಿಯೇಟ್ಲಿ ಅವರು ಹಿ ಆಕ್ಸೆಪ್ಟೆಡ್ ಆ್ಯಂಡ್ ಇಮಿಡಿಯೇಟ್ಲಿ ಕರೆಕ್ಷನ್ ಮಾಡಿ ಕಳಿಸಿದ್ರು. So I was really happy. So Abhinav also has done wonderful. Vedika Kartal, all have done wonderful job. Kalyan sir sakkadaಗಿ ಬರ್ದಿದ್ದಾರೆ ನಮ್ಮ ಲಿರಿಕ್ನ. ಆ್ಯಂಡ್ ಪ್ರಮೋದ್ ಇದು ನಾನು ಹೇಳ್ಬೇಕಂತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಬರೀತಾರೆ. ಆ್ಯಂಡ್ ಲೇಟೆಸ್ಟ್ ಯೂತ್ ಇಷ್ಟ ಆಗಿರೋ ಥರ ಒಂದು ಎಡಿಟಿಂಗ್ ಕೆಲಸ. ಎವ್ರಿಬಡಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಟೆಕ್ನಿಷಿಯನ್ಸ್ ಫಸ್ಟ್ ಆಫ್ ಆಲ್ ಮೈ ಟೆಕ್ನಿಷಿಯನ್ಸ್ ಫ್ರಮ್ ದ ಪ್ರೊಡಕ್ಷನ್ ಬಾಯಿಂದ, ಲೈಟ್ ಬಾಯಿಂದ, ಕ್ಯಾಮ್ರಾ ಅಸಿಸ್ಟೆಂಟ್ಸಿಂದ, ಎವ್ರಿಬಡಿ. ನನಗೆ ಮೇಕಪ್ಪಿಂದ, ಫುಡ್ ಪ್ರೊಡಕ್ಷನಿಂದ ನಾನು ಎಲ್ರಿಗೂ ಟುಡೇ ಇವತ್ತು ಈ ಸ್ಥಾನದಲ್ಲಿ ಬಂದು ನಾನು ಇವತ್ತು ಈ ಪ್ಲಾಟ್ಫಾರ್ಮಲ್ಲಿ ಮಾತಾಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಬೇಸಿಕ್ಲಿ ಮೈ ಟೆಕ್ನಿಷಿಯನ್ಸ್ ಆರ್ ವೆರಿ ಸಪೋರ್ಟಿವ್. ಆ್ಯಂಡ್ ಮೇಲ್ ಫೀಮೇಲ್ ಆ ಥರ ಏನೋ ಒಂದು ಡಿಫ್ರೆನ್ಷಿಯೇಷನೇ ಇಲ್ಲ ನನಗೆ. ಆ ಥರ ದೇ ಟ್ರೀಟೆಡ್ ಮೀ. ಆ್ಯಂಡ್ ಅದೇ ಥರ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಉಪ್ಪಿ ಸರ್ ಆ್ಯಂಡ್ ಮೈ ಅದರ್ ಡೈರೆಕ್ಟರ್ಸ್ ಫ್ರೆಂಡ್. ಉಪ್ಪಿ ಸರ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಭಯ ನನಗೆ. ಸೊ ಏನೇ ಕೆಲಸ ಮಾಡಿದ್ರು ನಾವು ವಿ ಕೆನಾಟ್ ಟೇಕ್ ಅಡ್ವಾಂಟೇಜ್ ಆಗಿ ಅವ್ರ ಹತ್ರ ಹೇಳೋಕ್ಕೂ ಭಯ ನನಗೆ. ಬಟ್ ಸ್ಟಿಲ್ he just asked, he said, why you're asking? Definitely ನಾನು ಬರ್ತೀನಿ, ಖಂಡಿತವಾಗಿ ಬರ್ತೀನಿ ಅಮ್ಮ. ಸೊ ಅವ್ರ ಪ್ರಾಜೆಕ್ಟ್ ಥರನೇ ಅವರು
ತಗೊಂಡು ಮಾಡಿಕೊಟ್ರು ನನಗೆ. ಆ್ಯಂಡ್ ಅಜಯ್ ಭೂಪತಿ, ಐ ಶುಡ್ ಥ್ಯಾಂಕ್ ಅಜಯ್ ಭೂಪತಿ ಸರ್ ಮೈ ಹಾರ್ಟ್ಲಿ, ಬಿಕಾಸ್ ಅಷ್ಟು ಚೆನ್ನಾಗಿ ಅವ್ರನ್ನು ಎಲ್ಲ ಹೇಳಬೇಕಂತ ನೆಸೆಸಿಟಿಲ್ಲ. ನಾನು AVV ನೋಡಿದ್ದೀರಿ, ಆ್ಯಂಡ್ ಮಹಾರಾಜ ಡೈರೆಕ್ಟರ್, ದ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ ನಿಖಿಲನ್. ಸೊ ಎವ್ರಿಬಡಿ ಒಂದು ಮಾತು ಫೋನ್ ಕಾಲಲ್ಲಿ ಮಾತಾಡಿದ್ದೀನಿ, ಅದಕ್ಕೆ ಇಮಿಡಿಯೇಟ್ಲಿ ಇದಕ್ಕೆ ಕಾರಣ ಆಗಿರೋದು ಐ ಥಿಂಕ್ ಅಜನೀಶ್, ಬಿಕಾಸ್ ಹಿ ಹ್ಯಾಸ್ ಗ್ರೋನ್ ನ್ಯಾಷನಲ್ ಲೆವೆಲ್. ನನಗೆ ಇವರೆಲ್ಲ ಎಷ್ಟು ಕ್ಲೋಸ್ ಆಗಿ ಹತ್ತಿರವಾಗಿ ಸಿಕ್ಕಿದ್ದಾರೆ ಅವರು. ಸೊ ಆ್ಯಂಡ್ ರವಿಶಂಕರ್ ಗೌಡ ಅವರು, whomsoever what who all have performed this, they have done wonderful. ಆ ಪಾತ್ರವಾಗಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಐ ಥ್ಯಾಂಕ್ ಎವ್ರಿಬಡಿ ಆ್ಯಂಡ್ ಕೃಷ್ಣವರಿಗೆ ತುಂಬಾ ಥ್ಯಾಂಕ್ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ವಾಟ್ ಎವರ್ ಯು ಫೀಲ್ ಯು ಪ್ಲೀಸ್ ರೈಟ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಮುಂದೆ ನಾನು ಇನ್ನೂ ಚೆನ್ನಾಗಿ ಕರೆಕ್ಷನ್ ಮಾಡಿಕೊಂಡು ನಾನು ಡೈರೆಕ್ಷನ್ ಮಾಡ್ತೀನಿ. ಟೀಸರ್ ಲಾಂಚ್ಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. Thank you. So, Just Married is a very special film for me because it's a new beginning for me in Kannada cinema. And it generally feels like, life has come a full circle because Bangalore, this is where it all started for me, my modeling. And just like Shriman sir mentioned, my first debut happened in Kannada films, which is a movie called Software Ganda with Jagdish sir in 2014. So after that, this is my new beginning. So definitely a huge thanks to Bobby ma'am. So first, I'd like to also thank our chief guest, that is Upendra sir, Ajay Bhupati sir, and Nitin sir for launching the teaser. I think your support means a lot to us, to the entire team of Just Married. And I have to mention this about Bobby ma'am. Well, for me, she's more than a director now. She's like family. I have to say this, guys, she's a blast to work with on the shooting spot. So much energy, such a ball of energy, like she makes sure that she gets the best from her entire star cast, right? Her technical crew, whoever is around her, the energy, the positive vibes, it just transfers, it's the aura around her. So thank you for being such a huge inspiration to me personally, being a female director and leading the entire team of Just Married like a true captain of the ship. So thank you for being that for me, and definitely thank you Ajnish sir for believing in Just Married and bringing it to life. And I have to say this, Kannada industry, there is so much potential here because it's literally changing the entire industry landscape, and I'm very honored to start this journey with all of you. Thank you so much for coming. Thank you Shine, thank you Ankita, you guys have performed really good, and thank you to the entire cast and crew of Just Married. Everybody here has worked so hard. So now it's up to you guys to support, shower us with love, and I believe you will do that. Thank you, and let's celebrate this. Thank you, Sakshi. My costume department, my costume designer, please Surya, Tansi, please come, and my art director, Amarji, please do come to the stage. And Nandagopal and Sai, Vishnu Sai, please do come on the stage.